ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಜನವರಿ 29ರಿಂದ 3 ದಿನಗಳ ಜಿಲ್ಲಾ ಉತ್ಸವ. ಪ್ರತಿಯೊಬ್ಬರ ಸಹಕಾರ ಸಹಭಾಗಿತ್ವ ವಹಿಸಿಕೊಳ್ಳಿ. ಡಿಸಿ ನಿತೀಶ್. ಜಿಲ್ಲಾ ಉತ್ಸವದ ಅಂಗವಾಗಿ ಸರ್ಕಾರಿ ನೌಕರರ ಸಂಘದಿಂದ ಕ್ರೀಡಾಕೂಟ. ಸಾಂಸ್ಕೃತಿಕ ಸ್ಪರ್ಧೆಗೆ ಎಡಿಸಿ ಶಿವಾನಂದ ಭಜಂತ್ರಿ ಚಾಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ರಾಜ್ಯ ಸರ್ಕಾರದಿಂದ ಗೊಂದಲ. ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ. ರವೀಂದ್ರ ಜಾಲ್ದಾರ್ ಆರೋಪ. ಕಾರವಾರದಲ್ಲಿ ಬಿಸಿಯೂಟ ಕಾರ್ಯಕರ್ತೆ ಕೊಲೆ. ಪ್ರಚೋದಿಸಿದವರ ಬಂಧನಕ್ಕೆ ಆಗ್ರಹಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಜನವರಿ 14ರಂದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ. ಭಾವಚಿತ್ರದ ಮೆರವಣಿಗೆ, ಪ್ರತಿಭಾ ಪುರಸ್ಕಾರ. ನಾರಾಯಣಸ್ವಾಮಿ. ಮತ್ತು ಜನವರಿ 10ರಂದು ಜಿ ಸುರೇಶ್ ಪ್ರತಿಷ್ಠಾನದಿಂದ ವೀರ ಹನುಮಾನ್ ರಚಿಸಿದ ಆತ್ಮಬಂಧು ಕೃತಿ ಲೋಕಾರ್ಪಣೆ. ಈರಣ್ಣ ಬೆಂಗಾಲಿ. ಜಿಲ್ಲೆಯಲ್ಲಿ 22 ವರ್ಷಗಳ ನಂತರ ರಾಯಚೂರು ಜಿಲ್ಲಾ ಉತ್ಸವವನ್ನು ಮಾಡಲು ನಿರ್ಧರಿಸಲಾಗಿದ್ದು, ಎಡೆದೊರೆ ನಾಡು ರಾಯಚೂರು ಉತ್ಸವ ಎಂಬ ಹೆಸರಿನಲ್ಲಿ ಜಿಲ್ಲಾ ಉತ್ಸವವನ್ನು ಮಾಡಲಾಗುತ್ತದೆ. ಉತ್ಸವಕ್ಕೆ ಜಿಲ್ಲೆಯ ಸಂಘ ಸಂಸ್ಥೆಗಳ ಸಹಕಾರ ಅತ್ಯಗತ್ಯವಾಗಿದ್ದು, ಸೂಕ್ತ ಸಲಹೆಗಳನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸುವಂತೆ ಜಿಲ್ಲಾಧಿಕಾರಿ ನಿತೀಶ್ಗೆ ತಿಳಿಸಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಉತ್ಸವ ಪೂರ್ವ ಸಿದ್ಧತಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಜನವರಿ 29, 30 ಹಾಗೂ 31ರಂದು ನಗರದಲ್ಲಿ ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಉತ್ಸವವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಹಾಗೂ ಉತ್ಸವದಲ್ಲಿ ಆಯೋಜಿಸಬೇಕಾದ ಕಾರ್ಯಕ್ರಮಗಳ ಕುರಿತು ಸಂಘ ಸಂಸ್ಥೆಗಳು, ಸಾಹಿತಿಗಳು, ಚಿಂತಕರು, ಕಲಾವಿದರ ಸಲಹೆಗಳು ಅತ್ಯಗತ್ಯವಾಗಿರುತ್ತದೆ ಎಂದರು. ಜಿಲ್ಲಾ ಉತ್ಸವವನ್ನು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಮುಖ್ಯ ವೇದಿಕೆ ಸೇರಿ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹ, ರಂಗಮಂದಿರ ಸೇರಿ 4 ವೇದಿಕೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ರಾಜ್ಯ ಸರ್ಕಾರದಿಂದ 2 ಕೋಟಿ ರೂಪಾಯಿ, ನಗರಾಭಿವೃದ್ಧಿ ಹಾಗೂ ಮಹಾನಗರ ಪಾಲಿಕೆಯಿಂದ 1 ಕೋಟಿ ಹಾಗೂ ಹಟ್ಟಿ ಚಿನ್ನದ ಗಣಿ ಸ್ಥಳೀಯ ಕೈಗಾರಿಕಾ ಸಂಸ್ಥೆಗಳಿಂದ 1 ಕೋಟಿ ರೂಪಾಯಿಗಳ ಅನುದಾನ ಬರಲಿದ್ದು, ಒಟ್ಟು 4 ಕೋಟಿ ವೆಚ್ಚದಲ್ಲಿ ಉತ್ಸವವನ್ನು ನಡೆಸಲಾಗುತ್ತದೆ. ಜೊತೆಗೆ ಉತ್ಸವಕ್ಕೆ ಆರ್ಥಿಕ ಸಹಕಾರ ನೀಡುವವರು ಕೂಡ ಮುಂದೆ ಬರಬಹುದು ಎಂದು ತಿಳಿಸಿದರು. ಜಿಲ್ಲಾ ಉತ್ಸವಕ್ಕಾಗಿ 15ರಿಂದ 20 ಕಲಾ ತಂಡಗಳಿಂದ ಅರ್ಜಿಗಳು ಬಂದಿದ್ದು, 137 ಜನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದಾಗಿ ಹೆಸರುಗಳನ್ನು ನೀಡಿದ್ದಾರೆ. ಎಲ್ಲವನ್ನು ಕ್ರೋಢೀಕರಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಉತ್ಸವದಲ್ಲಿ ಮಕ್ಕಳ ಉತ್ಸವ, ಕೃಷಿ ಮೇಳ, ಫಲಪುಷ್ಪ ಪ್ರದರ್ಶನ ಸೇರಿ ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಉತ್ಸವದ ಸಂದರ್ಭದಲ್ಲಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಎಂದು ತಿಳಿಸಿದರು. ಮಾತಾಡ್ಕೊಂಡು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಹತ್ರ ಫಿಕ್ಸ್ ಮಾಡಿದ್ವಿ. ಸೊ ಆ 3 ದಿನದ ಜೊತೆಗೆ ಇನ್ನೂ ಒಂದು 3 ದಿನ ವಿಶೇಷವಾಗಿ 26ನೇ ತಾರೀಕಿಂದ ಈಗ ಹೆಲಿಕಾಪ್ಟರ್ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಜೊತೆ 26, 27, 28 3 ದಿನ ಮಕ್ಕಳಿಗೋಸ್ಕರನೇ ಒಂದು ಮಕ್ಕಳ ಉತ್ಸವವನ್ನು ನಾವು ಮಾಡ್ತಾ ಇದೀವಿ. ಅದು ಈಗ ರೂಪುರೇಷೆ ಆಗ್ತಾ ಇದೀವಿ. ತಾವು ಸಾಕಷ್ಟು ಸಜೆಷನ್ ಕೊಟ್ಟಿದ್ದೀರಾ. ಸೊ ಮತ್ತೆ 29, 30, 31 ಸೊ ಅದ್ದೂರಿಯಾಗಿ ನಾವು ಮಾಡ್ತೀವಿ. ತಾವೆಲ್ಲ ನಮಗೆ ಸಹಕಾರ ಕೊಡಿ. ತಾವೆಲ್ಲ ಕೊಡ್ತಾ ಇದ್ದೀರಾ, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಸೊ ಇಷ್ಟು ನಾನೇನು 1.5 ವರ್ಷಕ್ಕಿಂತ ಜಾಸ್ತಿ ಇದ್ದೀನಿ. ಎಲ್ಲರೂ 99.99% ತಾವು ಸಹಕಾರ ಕೊಟ್ಟಿದ್ದೀರಾ. ಆ ಥರ ಸಹಕಾರ ಕೊಟ್ಟಿದ್ದಕ್ಕೆ ಇಷ್ಟೊಂದು ನಾವೆಲ್ಲ ಸೇರಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಆಗಿದೆ. ಸೊ ಅದೇ ಇನ್ನು ಈ ರಾಯಚೂರು ಉತ್ಸವಕ್ಕೂ ಅದು ತಾವು ಕೊಡಿ, ತಾವು ಪಾಲ್ಗೊಂಡು ತಮ್ಮ ಕುಟುಂಬ ಸಮೇತರಾಗಿ ತಾವು ಬಂದು
ಅಲ್ಲಿ ಭಾಗವಹಿಸಿ ಅಂತ ಹೇಳ್ತಾ 20 ನಮ್ಮ ಅಧಿಕಾರಿಗಳು ಬೇರೆ ಬೇರೆ ವಾಲಂಟಿಯರ್ಸ್ ಮೀಟಿಂಗ್ ಆಗಿದೆ. ಸೊ ಅದೆಲ್ಲ ಆಗಿ ನಮ್ಮಲ್ಲೇ ಒಂದು ಒಮ್ಮತ ಬರಕ್ಕೆ ಅಷ್ಟೊಂದು ಟೈಮ್ ಆಯ್ತು. ಆಮೇಲೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮೀಟಿಂಗ್ ಮಾಡಿದ್ವಿ, ಈಗ ತಮ್ದು ಮಾಡಿದೀವಿ. ಇಷ್ಟು ದೊಡ್ಡ ಇವೆಂಟ್ ಎಷ್ಟೋ ವರ್ಷ ಎಷ್ಟೋ ದಶಕಗಳಾದ್ಮೇಲೆ ನಾವು ಮಾಡ್ತಾ ಇರೋದ್ರಿಂದ ಸಾಕಷ್ಟು ಸವಾಲ್ ಇದ್ದೇ ಇರುತ್ತೆ, ಮುಂದೆನೂ ನಾವು ಸವಾಲ್ ಬರುತ್ತೆ. ಸೊ ನಂದು ಏನು ತಮ್ಗೆಲ್ಲ ಮನವಿ ಅಂದ್ರೆ, ಸವಾಲ್ ಬಂದಾಗ ಒಬ್ರ ಕಡೆ ಇನ್ನೊಬ್ರು ಕಡೆ ಮತ್ತೊಬ್ರು ಕೈ ತೋರಿಸ್ತಾ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ನಾವು ಮಾಡೋದ್ ಬೇಡ. ನಾವೆಲ್ಲ ಒಂದು ಕುಟುಂಬದ ರೀತಿ ರಾಯಚೂರು ಜಿಲ್ಲಾ ಉತ್ಸವನ ನಾವು ಮಾಡೋಣ. ಒಂದು ಸಣ್ಣ ಪುಟ್ಟ ಇಶ್ಯೂ ಆಗೇ ಆಗುತ್ತೆ, ಯಾವ್ದು ಒಂದು ದೊಡ್ಡ ನ್ಯಾಷನಲ್ ಲೆವೆಲ್ ಇವೆಂಟ್ ಮಾಡ್ಬೇಕಾದ್ರೂ ಒಂದು ಇಶ್ಯೂ ಆಗೇ ಆಗುತ್ತೆ. ಬಟ್ ಆ ಇಶ್ಯೂನ ಯಾವ ತರ ನಾವು ಬಗೆಹರಿಸೋದು ಅಂತ ಮಾತಾಡ್ಕೊಂಡು ಅದನ್ನ ಬಗೆಹರಿಸೋಣ. ಯಾಕಂದ್ರೆ ಈಗ ನಾವು ಏನು ಇಷ್ಟು ವರ್ಷ ಆದ್ಮೇಲೆ ನಾವು ರಾಯಚೂರು ಉತ್ಸವ ಮಾಡ್ತಾ ಇದೀವಿ, ಇದು ನಾವು ಎಲ್ಲ ಸೇರಿ ಯಶಸ್ವಿ ಆದ್ರೆ ಮತ್ತೆ ಇದು ಬೇರೆ ಜಿಲ್ಲೆಗೂ ಇದೊಂದು ಮಾದರಿ ಆಗುತ್ತೆ. ಮತ್ತೆ ಮುಂದಿನ ವರ್ಷಗಳಲ್ಲೂ ಈ ತರ ನಾವು ಮಾಡಬೇಕು ಅಂತ ಎಲ್ಲರಿಗೂ ಹುಮ್ಮಸ್ಸಿರುತ್ತೆ. ಯಾವುದೇ ಒಂದು ಸಣ್ಣ ಘಟನೆನ ನಾವು ದೊಡ್ಡದು ಮಾಡಿ ಅದು ನಮ್ಮ ತಲೆಗಳಲ್ಲೇ ಕಹಿಯಾಗಿ ಉಳ್ಕೊಂಡ್ರೆ ಮುಂದೆ ಯಾರು ಅಧಿಕಾರಿಗಳು ಬಂದ್ರು ಬೇಡಪ್ಪ ನಮ್ಗೆ ರಾಯಚೂರು ಉತ್ಸವ ಮಾಡೋದು ತುಂಬಾ ಇದ್ರ ಸಮಸ್ಯೆ ಆಗುತ್ತೆ ಅಂತ ಆ ಮನಸ್ಸಿನ ಸ್ಥಿತಿಯಲ್ಲಿ ಯಾರು ಹೋಗ್ಬಾರ್ದು. ಸೊ ಬಹಳ ವರ್ಷದಿಂದ ತಮ್ಮೆಲ್ಲ ಸಹಕಾರದಿಂದ ನಾವು ಮಾಡ್ತಾ ಇದೀವಿ. ಇದು ನಾವು ಯಾವ ತರ ಮಾಡಿ ತೋರಿಸ್ಬೇಕಂದ್ರೆ, ಬೇರೆ 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 ಉತ್ಸವ ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ನೋಡಿ ಅಲ್ಲಿ ರಾಯಚೂರು ಉತ್ಸವ ಮಾಡಿದ್ದಾರೆ, ಆ ತರ ನಾವು ಮಾಡ್ಬೇಕು ಅಂತ ಅವ್ರಿಗೂ ಒಂದು ಪರಿಕಲ್ಪನೆ ಬರಬೇಕು. ಮತ್ತೆ ಮುಂದಿನ ವರ್ಷಗಳಲ್ಲೆಲ್ಲ ಬರುವ ಅಧಿಕಾರಿಗಳಿಗೂ ಅದೊಂಥರ ಈ ತರ ಮಾಡಿದ್ರು ನಾವು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಒಂದು ರೋಲ್ ಮಾಡಲ್ ತರ ಆಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಬಹುತೇಕ ಸಂಘ ಸಂಸ್ಥೆಗಳ ಜೊತೆ ನಾವು ಇನ್ಮೇಲಿಂದ ನಿರಂತರವಾಗಿ ನಾವು ಟಚ್ ಅಲ್ಲಿ ಇರ್ತೀವಿ. ತಾವೆಲ್ಲ ಏನೇನು ಹೇಳಿದ್ದೀರಾ ಅದನ್ನ ನಾವು ಎಲ್ಲ ನಂಗೆ ಗೊತ್ತಿದ್ದಂಗೆ ಒಂದು 70ರಿಂದ 80 ಜನ ಆಗ್ಲೇ ಮಾತಾಡಿದ್ದೀರಾ. ಮತ್ತೆ ಯಾರು ನಿಮ್ಮ ಸಲಹೆ ಇದ್ರೆ ನಾವು ತಗೊಂತೀವಿ, ಬಟ್ ರೈಟಿಂಗ್ ಅಲ್ಲಿ ಕೊಡಿ. ಈಗಾಗಲೇ 1:15 ಆಗ್ಬಿಟ್ಟಿದೆ. ಸೊ ಬ್ರೀಫ್ ಆಗಿ ನಾನು ಒಂದು 2-3 ಅಂಶ ಹೇಳಿ ಈ ಮೀಟಿಂಗ್ ನ ಕ್ಲೋಸ್ ಮಾಡ್ತೀವಿ. ಸೊ ಈಗ ತಾವೆಲ್ಲ ಇಷ್ಟೊಂದು ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿ ದೂರದಿಂದ ಬಂದು ತಮ್ಮೆಲ್ಲ ಸಲಹೆ ಕೊಟ್ಟಿದ್ದೀರಾ. ಸೊ ಎಲ್ಲದೂ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಇಂದ ನಾನು ಹೇಳೋದಂದ್ರೆ, ಪತ್ರಿಕಾಗೋಷ್ಠಿ ಸಪರೇಟ್ ಆಗಿ ಮಾಡಬೇಕು ಅಂತ ಮಾಧ್ಯಮ ಮಿತ್ರರಿಂದ ಬಂತು. ಆಮೇಲೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಬೇಕು, ಅದರಲ್ಲಿ ಸೌತ್ ಏಷ್ಯಾದಲ್ಲಿ ಅವಾರ್ಡ್ ತಗೊಂಡಿರೋ ಕಿರಣ್ ವಾಲ್ಮೀಕಿ ಅವ್ರನ್ನ ಕರೆಸಿ ಅಂತ ಒಂದು ಸಜೆಷನ್ ಬಂತು. ಆಮೇಲೆ ಈ ಸಲ ನಾವೇನ್ ಮಾಡ್ತೀವಿ ರಾಯಚೂರು ಉತ್ಸವ ಅದರದ್ದು ಒಂದು ಸ್ಮರಣ ಸಂಚಿಕೆನ ನಾವು ಮಾಡ್ಬೇಕಂತ ಒಂದು ಇದು ಬಂತು. ಆಮೇಲೆ ಎಲ್ಲಾ ಸಂಘಟನೆಗಳು ಉತ್ಸಾಹದಿಂದ ನಾವು ಭಾಗವಹಿಸ್ತೀವಿ. ನಮಗೂ ಈ ಇವೆಂಟ್ ಆರ್ಗನೈಸೇಷನ್ ಅಲ್ಲಿ ನಮ್ಮ ವಾಲಂಟಿಯರ್ಸ್ ಆಗಿ ತಾವೆಲ್ಲ ನಮ್ಗೊಂದು ಅವಕಾಶ ಕೊಡಿ. ಆಮೇಲೆ ಕಮಿಟಿಗಳಲ್ಲೂ ನಮ್ಮನ್ನ ಹಾಕೊಳ್ಳಿ ಅಂತ ಬಹುತೇಕ ಎಲ್ಲರೂ ಅದೊಂದು ಅಂಶ ತಾವು ಹೇಳಿದ್ದೀರಾ. ಸೊ ಅದಾದ್ಮೇಲೆ ಬೇರೆ ಬೇರೆ ಅಂಶ ತಾವೆಲ್ಲ ಹೇಳಿದ್ದೀರಾ. ಸೊ ತಾವು ಏನು ಈಗ ಇದೆಲ್ಲ ಹೇಳಿದ್ದೀರಾ, ಅದನ್ನೆಲ್ಲ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ, ಬಹುತೇಕ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ. ಬಟ್ ಎಲ್ಲಾ ಲೋಕಲ್ ಆರ್ಟಿಸ್ಟ್, ನಮ್ಮ ಜಿಲ್ಲೆದು ಎಲ್ಲಾ ಲೋಕಲ್ ಆರ್ಟಿಸ್ಟು, ಕಲಾವಿದರು, ಕಲಾ ತಂಡಗಳಿಗೆಲ್ಲ 100% ನಾವು ಅವಕಾಶ ಕೊಡ್ತೀವಿ, ಅದರಲ್ಲಿ 2 ಮಾತಿಲ್ಲ. ಅದೇ ರೀತಿ ಇದು ನಾನು ಮುಂಚೆನೆ ಹೇಳಿದಂಗೆ ಇದು ಕೇವಲ ರಾಯಚೂರು ನಗರ ಉತ್ಸವ ಅಲ್ಲ, ಇದು ಎಂಟೈರ್ ರಾಯಚೂರು ಜಿಲ್ಲಾ ಉತ್ಸವ. ಸೊ ಈ ಏನು ಮೀಟಿಂಗ್ ಆಗ್ಲಿ ಅಂತ ನಾವು ಕಾಯ್ತಾ ಇದ್ವಿ, ಡೀಟೇಲ್ ಆಗಿ ಇವೆಂಟ್ ನಾವು ಇನ್ನು ಫೈನಲೈಸ್ ಮಾಡಕ್ಕೆ. ಅದಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ ಒಂದು 2-3 ದಿನದಲ್ಲಿ ಡೀಟೇಲ್ ಆಗಿ ಡೇ ವೈಸ್ ಇವೆಂಟ್ ಚಾರ್ಟ್ ನಾವು ರೆಡಿ ಮಾಡ್ತೀವಿ. ಈಗೇನು ಇಲ್ಲಿ ಮೀಟಿಂಗ್ ಆಗ್ತಾ ಇದೆ, ಇದೇ ತರ ಪ್ರತಿ ತಾಲೂಕಲ್ಲಿ ನಮ್ಮ ತಹಸೀಲ್ದಾರ್ ಆಮೇಲೆ ತಾಲೂಕ್ ಪಂಚಾಯತ್ ಇಒ ಅಧ್ಯಕ್ಷತೆಯಲ್ಲೂ ತಾಲೂಕು ಮಟ್ಟದ ಸಂಘ ಸಂಸ್ಥೆಗಳ ಜೊತೆ ಮೀಟಿಂಗ್ ಆಗುತ್ತೆ. ಆಮೇಲೆ ಪ್ರತಿ ತಾಲೂಕಲ್ಲಿ ಈಗ ಸಿಟಿಯಲ್ಲಿ ನಾವೇನೀಗ ಕ್ಲೀನಿಂಗ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. ಇದೇ ವೇಳೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕವಿಗಳು, ಚಿಂತಕರು ಮಾತನಾಡಿ, ರಾಯಚೂರು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಆದ್ದರಿಂದ ಇಲ್ಲಿನ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಲು ಉತ್ಸವದ ಸಂದರ್ಭದಲ್ಲಿ ಸಾರಿಗೆ ವ್ಯವಸ್ಥೆ ಮಾಡಬೇಕೆಂದರು. ಜಿಲ್ಲೆಯಲ್ಲಿ ಸಾಕಷ್ಟು ದೇಹದಾಢ್ಯ ಪಟುಗಳು ಅವರಿಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ದೇಹದಾಢ್ಯ ಸ್ಪರ್ಧೆಯನ್ನು ಏರ್ಪಡಿಸಬೇಕು. ಇದರಿಂದ ಪ್ರಸ್ತುತ ದಿನಮಾನಗಳಲ್ಲಿ ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಯುವಕರಿಗೆ ಈ ಸ್ಪರ್ಧೆ ಹಾಗೂ ಪ್ರದರ್ಶನ ಪ್ರೇರಣೆಯಾಗಲಿದೆ ಎಂದು ಹೇಳಿದರು.
ಮಾಧ್ಯಮಗಳಿಗಾಗಿ ಮಾಧ್ಯಮ ವಿಚಾರಗೋಷ್ಠಿ, ದಾಸ ಸಾಹಿತ್ಯ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಕವಿಗೋಷ್ಠಿ, ವಿಚಾರ ಸಂಕಿರಣ ಸೇರಿದಂತೆ ಇತರೆ ಗೋಷ್ಠಿಗಳನ್ನು ಆಯೋಜಿಸಲು ಜಿಲ್ಲಾಡಳಿತ ಮುಂದಾಗಬೇಕೆಂದು ತಿಳಿಸಿದರು. ಎಲ್ಲ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಒಂದು ಕ್ರೀಡಾಪಟುಗಳಿಗೆ ಸ್ಪೆಷಲ್ ಆಗಿ ಒಂದು ಸನ್ಮಾನ ಮಾಡ್ಕೋಬೇಕು. ಯಾಕಂದ್ರೆ ಪ್ರತಿ ಹಂತದಲ್ಲಿ ಸಹ ಪ್ರತಿ ವರ್ಷ ಸಹ ರಾಜ್ಯ ಮಟ್ಟದಲ್ಲಿ ನ್ಯಾಷನಲ್ ಮಟ್ಟದಲ್ಲಿ ಸಹ ಬ್ಯಾಡ್ಮಿಂಟನ್ ಆಗಿರ್ಬೋದು, ಖೋಖೋ ಎಲ್ಲ ಫೀಲ್ಡಲ್ಲಿ ಯಾರು ಆಗಿದ್ದಾರೆ ನಮ್ಮ ಯುವ ಸರ್ವಿಸ್ ಆಫೀಸರ್ ಲೀಸ್ಟ್ ತಗೊಂಡು ಅವರಿಗೆ ಒಂದು ವೇದಿಕೆಯಲ್ಲಿ ಅವ್ರಿಗೆ ಸನ್ಮಾನ ಮಾಡಬೇಕು. ಅದ್ರ ಜೊತೆಯಲ್ಲಿ ಕರ್ನಾಟಕ ಸಂಘದಿಂದ ಮೆರವಣಿಗೆ ಬರೋದು ಅದನ್ನು ಫಸ್ಟ್ ತೀರ್ಮಾನ ಮಾಡೋದು ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ ಸರ್. ಯಾಕಂದ್ರೆ ಅದು ಸ್ಟ್ರೇಟ್ ಆಗಿ ಅಲ್ಲಿಂದ ಅದು ನಮ್ಮ ಇಂಟರ್ನೆಟ್ ಸಿಟಿಯಿಂದಾನೇ ಹೋಗುತ್ತೆ. ಅದು ಹಿಂಗಾಗಿ ಏನೇ ಸ್ತಂಭ ನಾವು ಏನು ಬರ್ತಾವಲ್ಲ ಸರ್, ಟೋಟಲ್ ಆಗಿ ಆ ಮೇನ್ ರೋಡ್ ಏನು ಹೋಗುತ್ತೆ ನಮ್ಮ ಕಂಟಿನ್ಯೂ ಆಗಿ ಸರ ಬಜಾರ್ ಆಗಿರ್ಬೋದು, ಕಿತ್ಕಂದಿಲ್ ಆಗಿರ್ಬೋದು, ಸ್ಟ್ರೇಟ್ ಆಗಿ ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ಸರ್ಕಲ್, ಈ ರೂಟ್ ಮ್ಯಾಪ್ ಹೋದ್ರೆ ಮಾತ್ರ ನಮ್ಮ ರಾಯಚೂರು ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಅದೇ ರೀತಿ ಆ ಒಂದು ಲಾಂಛನ ಹೇಳ್ಬೇಕಾದ್ರೆ ನಮ್ಮ ಸತ್ಯನಾರಾಯಣ ಅಡ್ಡ ಬಂದ್ಬಿಟ್ರು, ಅದಕ್ಕೆ ಸ್ಕಾಫ್ಸ್ ಬಗ್ಗೆ ಕ್ಲಾರಿಟಿ ಕೊಡಲಿಲ್ಲ ಸರ್ ನೀವು ನಮಗೆ. ದಯಮಾಡಿ ಜಿಲ್ಲಾಧಿಕಾರಿಗಳು ಆ ಸ್ಕಾಫ್ಸ್ ಲಾಂಛನ ಮಾಡಿದೀರಿ, ಅದ್ರ ಜೊತೆಯಲ್ಲೇ ಬೇರೆ ವಿವಿಧ ಸಂಘಟನೆಗಳನ್ನು ಹಾಕೋಬಹುದಾ? ಇಲ್ಲ, ಹಾಕಬಹುದು. ಅಂದ್ರೆ ಮೇನ್ ಇಂಪಾರ್ಟೆನ್ಸ್ ಟು ದಿ ಲಾಂಛನ, ನಮ್ಮ ಜಿಲ್ಲಾ ಉತ್ಸವ ಲಾಂಛನ ಮೇಲೆ ಇದ್ದು ಕೆಳಗೆ ಅವರು ಗುರುತು ಹಾಕೋಬಹುದು. ರೈಟ್ ಸರ್, ಥ್ಯಾಂಕ್ ಯು ಸರ್. ನಾವು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಬಹಳಷ್ಟು ವರ್ಷಗಳಿಂದ ಆಗದಂತ ಒಂದು ಉತ್ಸವವನ್ನು ತಾವು ಹಮ್ಮಿಕೊಂಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀವಿ ನಮ್ಮ ಸಂಘಟನೆಗಳ ಪರವಾಗಿ, ರಾಯಚೂರು ಜನತೆ ಪರವಾಗಿ. ಈಗಾಗಲೇ ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ. ಈಗಾಗಲೇ ತಾವು ಲಾಂಛನ ಮನೆ ಬಿಡುಗಡೆ ಮಾಡಿದ್ದೀನಿ. ಆ ಲಾಂಛನೆಯಲ್ಲಿ ಸ್ಕಾರ್ಫ್ಗಳು ಹಾಕಿಸ್ತಾ ಇದ್ದೀರಾ ಅಥವಾ ಏನು ಟಿ ಶರ್ಟ್ಸ್ ಮಾಡಿಸ್ತಾ ಇದ್ದೀರಾ ಜನರಲ್ ಪಬ್ಲಿಕ್ ಬರೋದಕ್ಕೆ, ಅಥವಾ ಆಯಾ ಸಂಘಟನೆಗಳ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ, ವಿವಿಧ ಸಂಘಟನೆಗಳಿದ್ದಾವೆ, ಅದ್ರ ಜೊತೆ ಬೇರೆ ಸಂಘಟನೆಗಳಾಗಿ PSS ಆಗಿರ್ಬೋದು, ವಿವಿಧ ಸಂಘಟನೆಗಳು ನಿಮ್ಮ ಮುಖ್ಯವಾಗಿ ಲಾಂಛನ ಮೇಲೆ ಇಟ್ಟು ಕೆಳಗೆ ಅವರು ಏನಾದ್ರು ಸ್ಕಾರ್ಫ್ ಅಲ್ಲಿ ಹಾಕೋಬಹುದಾ ಅಥವಾ ಟಿ ಶರ್ಟ್ಸ್ ಏನಾದ್ರು ಅಳವಡಿಸಬಹುದಾ? ಆ ಟಿ ಶರ್ಟ್ಸ್ ಮೇನ್ ಲಾಂಛನ ಜೊತೆಗೆ ಇನ್ನು ಏನಾದ್ರು ಅವರು ಸಂಬಂಧಪಟ್ಟಂತ ಸಿಂಬಲ್ಗಳು ಹಾಕೊಳ್ಳೋಕೆ ಅವಕಾಶಗಳು ಇದೆಯಾ ಅಂತ ಒಂದು ಕ್ಲಾರಿಟಿ ಬೇಕು. ಅದ್ರ ಜೊತೆಯಲ್ಲಿ ಈಗಾಗಲೇ ಹೇಳಿದಂಗೆ ರಾಯಚೂರು ಜಿಲ್ಲೆಯ ಉತ್ಸವ ಆದ ಕಾರಣ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಿಂದ ಬರುವಂತ ತಾಲೂಕುಗಳಿಗೆ ಒಂದೊಂದು ಕಲರ್ ಸಂಘಟನೆಯವರು, ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ ಅಂತೇಳಿ ಇಡೀ ಕರ್ನಾಟಕ ರಾಜ್ಯ ನೋಡುವಂತೆ ಮಾಡುವಂತ ನಮ್ಮ ಜವಾಬ್ದಾರಿ ಅನ್ನುವಂಥ ಭಾವನೆ ನಮ್ಮೆಲ್ಲರೂ ಬರಬೇಕು. ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾದರೆ ರಾಜ್ಯದಲ್ಲಿ ಏನು ಕಿತ್ತೂರು ಉತ್ಸವ, ಹಂಪಿ ಉತ್ಸವ, ಕರಾವಳಿ ಉತ್ಸವ ಯಾವ ರೀತಿ ಆಗ್ತಾ ಇದೆ, ಅದೇ ರೀತಿ ಪ್ರತಿ ವರ್ಷ ನಮ್ಮ ರಾಯಚೂರು ಉತ್ಸವ ಕೂಡ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾಗಾಗಿ ಬಹಳಷ್ಟು ಜನ ಮಾತಾಡಿದ್ದಾರೆ. ಬಹಳಷ್ಟು ಬಹುತೇಕ ಜನರು ಸಂಘಟನೆಗಳು ಮುಗಿದಿರುತ್ತಂತ ಅನಿಸ್ತದೆ. ಹಾಗಾಗಿ ಎಲ್ಲ ವಿಚಾರಗಳು, ಅನೇಕ ವಿಚಾರಗಳನ್ನ ಪ್ರಸ್ತಾಪ ಆಗಿದ್ದರು. ಜಿಲ್ಲಾಧಿಕಾರಿಗಳ ಮಾನ್ಯ ಎಲ್ಲರೂ ಇದನ್ನ ಯಾರು ಅನಿಸಿಕೆಗಳು ಏನಿದ್ದಾರೆ ಎಲ್ಲ ಅವರಲ್ಲಿ ಗಮನಿಸಿದರೆ ಅವೆಲ್ಲ ಸಾಕಾರ ಆಗುವಂಥ ರೀತಿಯಲ್ಲಿ ಮಾಡಬೇಕು. ಜೊತೆಗೆ ನನ್ನ ಒಂದು ವಿನಂತಿ, ರೈತರಿಗಾಗಿ ಕೃಷಿ ಮೇಳ ಕೂಡ ಮಾಡ್ತಾ ಇದ್ದಾರೆ ಸಾಹೇಬರು. ಅದರ ಜೊತೆಯಲ್ಲಿ ಕೃಷಿ ಮೇಳದಲ್ಲಿ ಈ ರೈತರಿಗೆ ಸಂಬಂಧಪಟ್ಟಂತೆ ಜಾನುವಾರುಗಳು, ಆಮೇಲೆ ಪಕ್ಷಿಗಳು ಬಹಳಷ್ಟು ಈ ಪ್ರಚಾರ ಆಗ್ಬೇಕು, ಮನೆಗೂ ಉತ್ಸವ ಆಗ್ಬೇಕು. 20 ವರ್ಷಗಳ ನಂತರ ಆಗ್ತಾ ಇದೆಯಲ್ಲ ಈ ಉತ್ಸವ. ಹಾಗಾಗಿ ಈ ಪ್ರಚಾರಕ್ಕೆ ಬಹಳ ಒಂದು ಪತ್ರಿಕೆಗಳಾಗ್ಲಿ, ಈ ಕರಪತ್ರಗಳಾಗ್ಲಿ, ಈ ಸಿನಿಮಾ ಥಿಯೇಟರ್ಗಳಲ್ಲಿ ಕೂಡ ಸಿನಿಮಾ ನೋಡಕ್ ಹೋದಾಗ ಅಲ್ಲೂ ಕೂಡ ಜಾಹೀರಾತು ಇರಲಿ. ಇಲ್ಲಿ ಸ್ಥಳೀಯ ಲೋಕಲ್ ಚಾನೆಲ್ಗಳಿದ್ದಾವೆ, ಆ ಚಾನೆಲ್ಗಳಿಗೂ ಕೂಡ ತಾವು ಜಾಹೀರಾತು ಕೊಡಬೇಕು ಅಂತಕ್ಕಂಥದ್ದನ್ನ. ಯಾಕಂದ್ರೆ ಈ ಸಮಯದಲ್ಲಿ ತಾವು ಜಾಹೀರಾತು ಕೊಡ್ಲಿದ್ರೆ ಯಾವಾಗ ಜಾಹೀರಾತು ಕೊಡ್ತೀರ ಅಂತಕ್ಕಂಥದನ್ನ. ಹೀಗಾಗಿ ಈ ಉತ್ಸವ ಬಹಳ ಅದ್ದೂರಿಯಾಗಬೇಕು. ಇನ್ನೊಂದೇನು ಹೇಳೋದಂದ್ರೆ, ಜಿಲ್ಲಾಧಿಕಾರಿ ನಿತೀಶ್ KN ಬಂದಿದ್ದಾರಲ್ಲ ರಾಯಚೂರಿಗೆ, 2ನೇ ಸಾಧನೆ ಮಾಡ್ತಾರೆ. ಒಂದು ಸಾಧನೆ ಜಿಲ್ಲಾಧಿಕಾರಿಗಳನ್ನ ಶಿಫ್ಟ್ ಮಾಡ್ಬಿಟ್ರು ಅವರು, ಯಾರೇ ಬರಲಿ ನಾನು ಬಂದು ಹೋಗ್ತೀನಿ ನನಗೆ ಅಂತ. 2ನೇದು ಜಿಲ್ಲಾ ಉತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಎಲ್ಲರ ಇಡೀ ರಾಯಚೂರು ಜನತೆಯ ಪರವಾಗಿ ಅನಂತ ಧನ್ಯವಾದಗಳು. 20 ವರ್ಷ ನಂತರ ಒಂದು ಕಪ್ಪನ್ನು ಪಡೆದಿದ್ದಾನೆ. ಅದಕ್ಕೆ ಆ ದೇಹದಾಡಿ ಸ್ಪರ್ಧೆಯಲ್ಲಿ
ಆ ಕಿರಣ್ ವಾಲ್ಮೀಕಿ ಅವರನ್ನು ಕೂಡ ಕರೆಸಬೇಕು ಅಂತಕ್ಕಂಥದನ್ನ ನಮ್ಮ ಒಂದು ಬೇಡಿಕೆ ತಮ್ಮಲ್ಲಿದೆ. ಇನ್ನೊಂದು ನನಗೆ ಕ್ಲಾರಿಫೈ ಮಾಡಬೇಕು, ಇದು ರಾಯಚೂರು ಉತ್ಸವನ ರಾಯಚೂರು ಜಿಲ್ಲಾ ಉತ್ಸವನ? ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ ನಮಗೆ. ಕೆಲವರು ರಾಯಚೂರು ಉತ್ಸವ ಅಂತಾರೆ, ಇನ್ನು ಕೆಲವರು ರಾಯಚೂರು ಜಿಲ್ಲಾ ಉತ್ಸವ ಅಂತಾರೆ. ಇದ್ರ ಬಗ್ಗೆ ನಮಗೆ ಕ್ಲಿಯರ್ ಮಾಡಿ ಸರ್. ರಾಯಚೂರು ಜಿಲ್ಲೆ ತಾನೇ. ನಂತರ ತಮ್ಮ ನಿರ್ಧಾರ ಏನು ಮಾಡಿದಿರಿ ಜಿಲ್ಲಾ ಉತ್ಸವ ಮಾಡೋದಕ್ಕೆ ಬಹಳ ಸಂತೋಷದ ವಿಷಯ. ಇದು ಎಲ್ಲರಿಗೆ ನೆನಪಿನಲ್ಲಿ ಉಳಿಯುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿ ಅಂತ ನಾವು ಕೂಡ ಎಲ್ಲರೂ ಆಶೆ ಮಾಡೋಣ. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡೋದೇನೆಂದ್ರೆ, ಜಿಲ್ಲೆಯ ಎಲ್ಲ ತಾಲೂಕು ಮುಖ್ಯ ಕೇಂದ್ರಗಳಲ್ಲಿ ಯುವಕರಿಗೆ ಅಥವಾ ಎಲ್ಲ ಆಸಕ್ತರಿಗೆ ಸುಮಾರು 1 ಕಿಲೋಮೀಟರ್ ಓಟವನ್ನ ಮಾಡಿದ್ರೆ ನಾವು ಉತ್ಸವವನ್ನ ಎಲ್ಲರಿಗೂ ತಲುಪಿಸಿದಂಗೆ ಆಗುತ್ತೆ. 1 ಕಿಲೋಮೀಟರ್ ಓಟವನ್ನ ಮಾಡಬೇಕು, ಎಲ್ಲ ತಾಲೂಕುಗಳಲ್ಲಿ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಅದರಿಂದ ಸಾರ್ವಜನಿಕರಿಗೆ ನಾವು ಉತ್ಸವ ಮಾಡ್ತಾ ಇರೋದ್ರ ಅರಿವು ಕೂಡ ಆಗುತ್ತೆ ಅನ್ನೋ ಒಂದು ಸಲಹೆಯನ್ನ. ಸೊ ಅದು ಬೇಕಾದ್ರೆ ನೀವು ಮಾಡಿದ್ರೆ ಅದನ್ನ ನಾವು 3 ದಿನನೂ ಏನು ಮೇನ್ ಇವೆಂಟ್ ಇರುತ್ತೆ, ಮಧ್ಯಾಹ್ನದಿಂದ ಏನು ಮೇನ್ ಇವೆಂಟ್ ಇರುತ್ತೆ ಅಲ್ಲಿ ಎಲ್ಲ LED ಹಾಕಿದೀವಿ, ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ಪತ್ರಿಕೆಗಳ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರತ್ಯೇಕ ಗೋಷ್ಠಿಯನ್ನ ಕವಿಗೋಷ್ಠಿ ಮಾಡ್ತೀವಿ. ಪತ್ರಿಕೆ ಗೋಷ್ಠಿ ಮಾಡ್ತೀವಿ. ಅದೇನಂದ್ರೆ ಒಂದು 50,000 ರಿಂದ 60,000 ಜನ ಸೇರಿರ್ತಾರೆ. ಆ ಟೈಮಲ್ಲಿ ನಿಮ್ದು ಮಾಡಿಕೊಟ್ರೆ ಮೀಡಿಯಾದಲ್ಲಿ ಸಪರೇಟ್ ಚಾರ್ಜ್ ವಿಚಾರಗೋಷ್ಠಿ ಮಾಧ್ಯಮಕ್ಕೆ ಮಾಡ್ತೀವಿ. ಅದು ಅರೇಂಜ್ ಮಾಡ್ತೀವಿ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ ಸರ್ ನಮಸ್ಕಾರ. ಗೋಷ್ಠಿಯನ್ನ ಏರ್ಪಡಿಸಿದ್ರು. ರಾಯಚೂರು ಜಿಲ್ಲೆಯಲ್ಲಿ ಪತ್ರಿಕೆಗಳು ನಡೆದು ಬಂದ ದಾರಿ ಸಂಬಂಧಪಟ್ಟಂಗೆ ರಾಯಚೂರು ಜಿಲ್ಲೆಯಲ್ಲಿ ಪತ್ರಿಕೆಗಳು ನಡೆದು ಬಂದ ಸಂಬಂಧಪಟ್ಟಂಗೆ ಒಂದು ಗೋಷ್ಠಿಯನ್ನ ಮಾಧ್ಯಮಗಳಿಗಾಗಿ ಆಯೋಜನೆ ಮಾಡಬೇಕು. ನನಗೆ ಒಂದು ರಿಕ್ವೆಸ್ಟ್, ಸಭೆ ಮುಖಾಂತರ ಎಲ್ಲರೂ ತಮ್ಮೊಂದಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈ ಗ್ರಾಮೀಣ ಕ್ರೀಡೆ ಅಂದ್ರೆ ಇನ್ನು ಬೇರೆ ಬೇರೆ ಇದೆ, ಕಲ್ಲೆತ್ತೋದು, ಮುಂದೆತ್ತೋದು, ಅದೆಲ್ಲ ಸೇರ್ಪಡೆ ಮಾಡಿ. ಜೊತೆಗೆ ಅದಾದ ನಂತರ ಮೆರವಣಿಗೆ ಜವಾಬ್ದಾರಿ ಯಾರಿಗೆ ಕೊಡ್ತಾ ಇದ್ದೀವಿ. ಲಾಸ್ಟ್ ನಾನೊಬ್ಬ ಸಂಯೋಜಕನಾಗಿ ನಮ್ಮ 82ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಸತ್ಯಕಾಂತ್ ಸಿದ್ಧಾರ್ಥ ಸರ್ ಬಹಳ ಅಚ್ಚುಕಟ್ಟಾಗಿ ನಡೀತು. ಇಡೀ ರಾಜ್ಯದಲ್ಲಿ ಕೂಡ ಚೆನ್ನಾಗಾಯಿತು. ಬೇರೆ ಬೇರೆ ವಿಚಾರ. ನಾಳೆ ನಮ್ಮ ಜಿಲ್ಲಾ ಉತ್ಸವನ ಬೇರೆ ಬೇರೆ ಹಂಪಿ ಉತ್ಸವ, ಈ ಕರಾವಳಿ ಉತ್ಸವ, ಬೇರೆ ಬೇರೆ ಉತ್ಸವ ಅಂತದ್ರಲ್ಲಿ ನಮ್ದಾದ ಒಂದು ಯಾವುದೋ ಹೆಸರು ಆಗಲಿ. ಜೊತೆಗೆ ಅದ್ದೂರಿಯಾಗಿ ಮೆರವಣಿಗೆ ಆಗಲಿ. ನಮ್ದಿರೋದೇ ನಗರ, ಅಲ್ಲಿಂದ ಒಂದು 3-4 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಅದು ಆ ವಿಚಾರದಲ್ಲಿ ಜೊತೆಗೆ ಈ ಒಂದು ತಮ್ಮಲ್ಲಿ ಲೋಗೋ ಮಾಡ್ತಾರಲ್ಲ, ಅದನ್ನು ಕನ್ನಡ ಬಾವುಟದಲ್ಲಿ ಆ ಲೋಗೋ ಬರಲಿ. ಬಾವುಟ ಕನ್ನಡದಲ್ಲಿ ಇರಲಿ, ಲೋಗೋ ನಿಮ್ಮ ಅದರಲ್ಲಿ ಕೆಳಗಡೆ ಹೇಳ್ತಾ ಇದ್ದಾರೆ. ಅದಾದ ನಂತರ ಜೊತೆಗೆ ಅದ್ದೂರಿ ಅನ್ನೋದಕ್ಕಿಂತ ಶ್ರದ್ಧೆಯಿಂದ ಆಗಲಿ. ಸಭೆಯಲ್ಲಿ ಇವಾಗ ಇಂಥ ಸಾಮಾನ್ಯ ಕೇಳೋದಕ್ಕೆ ಸಹಿಸ್ತಾರೆ, ತಮ್ಮ ನಿರ್ಣಯ ಇರ್ತದೆ. ಆದ್ರೆ ಎಲ್ಲ ವಿಷಯಗಳನ್ನು ತಾವು ಕೂಡಿಕೊಂಡು ಅದನ್ನ ಮಾಡ್ತಕ್ಕಂಥ ಕೆಲಸ ಅದಾಗಬೇಕು. ಜೊತೆಗೆ ಮೆರವಣಿಗೆ ಜವಾಬ್ದಾರಿ ಯಾರಿಗೆ ಕೊಡ್ತಾ ಇದ್ದೀರಿ? ಆದಷ್ಟು ಸಂಘಟನೆಗಳು ಬಹಳ ಇದ್ದಾರೆ, ಬೇರೆ ಬೇರೆ. ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ವೇದಿಕೆ ಕೆಲಸ ಮಾಡೋ ಅವಕಾಶ ಕೊಡ್ರೆ ಅಂತ ಮಾರ್ಗ ಬೆಳಗಾರರು ಹೇಳೋದು, ಅದು ಹೋಗ್ತೀನಿ ನಾನು. ಅದ್ರ ಜೊತೆಗೆ ವೇದಿಕೆಗಳು ಬಹಳ ಇದೆ, ಕಾರ್ಯಕ್ರಮ ಬಹಳ ಇದೆ. ಅಂತ ವೇದಿಕೆಗಳಲ್ಲಿ ಬೇರೆ ಬೇರೆ ಸಂಘಟನೆಯವ್ರಿಗೂ ಅವಕಾಶ ಕೊಡ್ರಿ. ವೇದಿಕೆ ಸ್ಥಾನಮಾನ, ವೇದಿಕೆ ಸ್ಥಾನಮಾನದಲ್ಲಿ ಅವಕಾಶಗಳು ದೊಡ್ಡವಲ್ಲ. ಅವರೇ ತಿರುಗಿ ಅವರೇ ಕೊಡೋದು, ಜನಪ್ರತಿನಿಧಿಗಳು, ಆಫೀಸರ್ಸು, ಸಂಘಟನೆ ಅದರಲ್ಲಿ ಕೆಲಸ ಮಾಡ್ತೀವಿ, ವೇದಿಕೆ ಹಂಚ್ಕೊಂತೀವಿ. ಇದು ನಮ್ಮ ಬೇಡಿಕೆ ಸರ್. ಅದಾದ ನಂತರ 29, 30, 31 3 ದಿನ ಡೇಟ್ ಫಿಕ್ಸ್. ಆ ಒಂದು ಜೊತೆಗೆ ಬೇರೆ ಬೇರೆ ಕಡೆ ಹಂಪಿ ಉತ್ಸವ ಬೇರೆ ಬೇರೆ ಎರಡು ಡೇಟ್ಗಳು ಇರ್ತಾವೆ. ಆ ಡೇಟ್ಗಳಲ್ಲಿ ಫ್ರೀ ಬಸ್ ಮಾಡ್ತಾರೆ. ಕಳೆದ ಅನೇಕ ವರ್ಷಗಳಿಂದ ಹಂಪಿ ಉತ್ಸವ ನೋಡ್ತಾ ಇದ್ವಿ. ನಮ್ಮೂರಲ್ಲಿ ಯಾವಾಗ ಆಗುತ್ತೆ ಅಂತ ಒಂದು ಆಸೆ ಆಗ್ತಾ ಇತ್ತು. ಆ ಆಸೆ ಇವತ್ತು ಕನಸು ನನಸಾಗ್ತಾ ಇದೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್, ಸ್ಟಾಲ್ಸ್ ಅಲ್ಲಿ ಜಾಸ್ತಿ ಸ್ವಸಹಾಯ ಗುಂಪುಗಳಿಗೆ ನಾವು ಆದ್ಯತೆ ಕೊಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಮಹಿಳೆಯರಿಗೆ ಅಂತ ಪ್ರತ್ಯೇಕವಾಗಿ ಒಂದು ಕಮಿಟಿ ರಚನೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದೇನಂದ್ರೆ ನಮ್ಮ ಹಿಸ್ಟರಿ ಏನೇನಿದೆ, ಸೊ ಕೋಟೆ ಇದೆ, ಅದೆಲ್ಲ ಶಾರ್ಟ್ ರೀಲ್ಸ್ ಮಾಡಿ ಸ್ಕ್ರೀನ್ ಮೇಲೆ ಪ್ಲೇ ಮಾಡೋಂಥದ್ದು. ಯಾಕಂದ್ರೆ ಮಕ್ಕಳಿಗೆ, ಮಹಿಳೆಯರಿಗೆ ನಮ್ಮ ರಾಯಚೂರು ಹಿಂದಿನ ಹಿಸ್ಟ್ರಿ ಏನು ಅಂತ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸೊ ಆ ತರದೊಂದು ಶಾರ್ಟ್ ರೀಲ್ಸ್ ಮಾಡಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ರೆ ನಾವೇನು, ನಮ್ಮ ಊರೇನು, ನಮ್ಮ ಊರ ಹೆಸರು ಯಾವ ತರ ಬಂತು ಅಂತ ಸ್ವಲ್ಪ ಒಂದು ಮಾಹಿತಿ ಸಿಗುತ್ತೆ ಜನಗಳಿಗೆ. ಸೊ ಈ 3 ರಿಕ್ವೆಸ್ಟ್ ಇದೆ ಸರ್. ಮಹಿಳಾ ಕಮಿಟಿನ ಒಂದು ರಚನೆ ಮಾಡಿದ್ರೆ ಈವನ್ ಹೌಸ್ ವೈಫ್ಸ್ ಈ ಉತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡೋಂತ ಅವಕಾಶ ಸಿಗುತ್ತೆ. ಆಲ್ರೆಡಿ ಕಲೆಗಳಿದ್ದವರು ಬಂದು ಪ್ರದರ್ಶನ ಮಾಡ್ತಾರೆ. ಕೆಲವೊಬ್ಬರಿಗೆ ಇಲ್ಲಿ ಹೈಸ್ಕೂಲ್ವರೆಗೆ ಈ ಪ್ರಬಂಧ ಸ್ಪರ್ಧೆ ಅದ್ರ ಜೊತೆಗೆ ನಾಟಕ ಕಲೆ ಇರ್ತಕ್ಕಂಥ ನಾಟಕ ಸ್ಪರ್ಧೆ ಆಯಿತು. ಆಮೇಲೆ ತಾಲೂಕಾ ಮಟ್ಟದಲ್ಲಿ ಸ್ಕೂಲ್ ಸೈನ್ಸ್ ಎಕ್ಸಿಬಿಷನ್ ಮಾಡಿ ಅದ್ರಲ್ಲಿ ಯಾರು ಫಸ್ಟ್ ಬರ್ತಾರೋ ಅಲ್ಲಿ ಸೈನ್ಸ್ ಎಕ್ಸಿಬಿಷನ್ ಡಿಸ್ಟ್ರಿಕ್ಟ್ ಇದ್ರ ಮಾಡೋದು.
ಒಳ್ಳೆ ವಿಜ್ಞಾನ ಮತ್ತು ಕಾನ್ಸೆಪ್ಟ್ ನಮ್ಮವರೇ ಆದ ಬೋಸರಾಜಕ್ಕೆ ಒಂದು ಅಲ್ಲಿಂದ ಯಾವುದೋ ವ್ಯಾನ್ಸ್ ಇರೋದು ಅಲ್ಲಿಂದ ಇಸ್ರೋ ಅಂತ ಬೇರೆ ಬೇರೆ ಈಗ ಸೆಟಲೈಟ್ ಮೂಮೆಂಟ್ಸ್ ಬಹಳಷ್ಟು ನಮ್ಮಲ್ಲಿ ಸ್ಪೇಸ್ ಟೆಕ್ನಾಲಜಿ ಆಗ್ತಿದೆ. ಅವ್ರು 2 ಮೊನ್ನೆ ಶುಭಾಂಶು ಇವ್ರನ್ನ ಕರೆಸಿ ಇದೆಲ್ಲ ಮಾಡಿದ್ದಾರೆ, ಸೆಮಿನಾರ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ಇಸ್ರೋ ಆಯ್ತು, ಬೇರೆ ಬೇರೆ ಸೈನ್ಸ್ ಅಲ್ಲಿಂದ ವ್ಯಾನ್ಸ್ ಅಂತ ಏನಂದ್ರೆ ಸ್ಥಳೀಯ ಕಲಾವಿದರು ಕೊಟ್ಟಿಲ್ಲ ನಾವು. ಯಾಕಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೊರಲಿ ನಾವೆಲ್ಲ ಅವತ್ತು DC ಅವರ ನೇತೃತ್ವದಲ್ಲಿ ಮಾಡಿದ್ವಿ. ಅಂತ ದೊಡ್ಡ ಕಾರ್ಯಕ್ರಮದಲ್ಲಿ ಇಲ್ಲಿ ಹಿಸ್ಟ್ರಿ ಮತ್ತು ಇಲ್ಲಿಯ ಅದನ್ನ ಅಂದ್ರೆ ಇಲ್ಲಿ ಸ್ಥಳೀಯರಿಗೆ ಗೊತ್ತಿದ್ದಷ್ಟು ಮಾಹಿತಿ ಬೇರೆ ಜನರಿಗೆ ಅದು ಮಾಹಿತಿ ಇರೋಲ್ಲ ಸರ್. ದಯವಿಟ್ಟು ಅದ್ರ ಬಗ್ಗೆ ನೀವು ಒಂದ್ಸಲ ಪರಿಶೀಲನೆ ಮಾಡ್ಬೇಕು ಸರ್. ಮತ್ತು ಹಂಗಿತ್ತಂದ್ರೆ ಸ್ಥಳೀಯರನ್ನು ಇನ್ಕ್ಲೂಡ್ ಮಾಡಿಕೊಂಡು ಏನು ಮಾಡ್ಬೇಕಂತ ಮಾಡ್ಬೇಕು. ಯಾಕಂದ್ರೆ ಇದೆಲ್ಲ ಕೂಡ ಮುಂದೆ ಒಂದು ದೊಡ್ಡ ಕಾರಣ ಅಂದರೆ ಸಣ್ಣ ಸಣ್ಣ ವಿಷಯಗಳು ಆ ಸಮ್ಮೇಳನದ ಸಮಯದಲ್ಲಿ ಭಾಳ ಅಪಸ್ವರ ಕಾರಣ ಆಗಬಾರ್ದು ಸರ್. ಯಾಕಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಲಾವಿದರು ಅದರ ಎಲ್ಲ ಕಲಾವಿದರಿಗೂ ನೀವು ಅವಕಾಶ ಮಾಡಿಕೊಡ್ಬೇಕು ಸರ್. ಇದು ಬಹಳ ಅಚ್ಚುಕಟ್ಟಾಗಿ ನಡೆಯಬೇಕು ಮತ್ತು ಯಾವುದೇ ಅಸಮಾಧಾನಗಳು ಜನಸಂಖ್ಯೆ ಆಮೇಲೆ ನಮಗೆ ಸ್ಪೆಷಲ್ ಮೀಡಿಯಾ ರೂಮ್ ತರ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಟ್ರಾಫಿಕ್ ಇಶ್ಯೂ ಇರೋದ್ರಿಂದ ನಮಗೆ 2-3 ವೇದಿಕೆಗಳಾಗ್ತದೆ ಸರ್. ಸ್ವಲ್ಪ ಆ ಕಡೆ ಓಡಾಡುತ್ತೆ, ನಮ್ಗೆ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಪಾಸ್ಗಳು ಇಶ್ಯೂ ಆಗೋದ್ರೆ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಕವರೇಜ್ ಚೆನ್ನಾಗಿ ಆಗ್ಬೇಕಾಗುತ್ತೆ. ಆಮೇಲೆ ರೆಗ್ಯುಲರ್ ಕಂಟಿನ್ಯೂಷನ್ ಕಾರ್ಯಕ್ರಮ ಇರೋದು. ಇನ್ನೊಂದು ಒಳ್ಳೆ ವಿಚಾರ ಅಂತಂದ್ರೆ ಸಾಂಸ್ಕೃತಿಕ ಇಲಾಖೆಯಿಂದ ನೀವು ತಗೊಂಡ್ರಿ ಆ DD ಅವರು ಮೇಡಮ್ ಅವರು ಕೂಡ ಇವತ್ತು ಬಂದಿಲ್ಲ ಅನ್ಸ್ತಾ ಇದೆ. AD ಅವರು ಕೂಡ ಇಲ್ಲ, ಯಾಕಂದ್ರೆ ಮಾಹಿತಿ ಕಲಾವಿದರು ಗೊತ್ತಿಲ್ಲ ಸರ್, ನೋಡಿಲ್ಲ. ಮೇಡಮ್ ಅವರು ಬಂದಿದ್ದಾರೆ. ಎಲ್ಲಾ ತಾಲೂಕಿನಲ್ಲಿ ಅವರು ಕೂಡ ಮಾಹಿತಿಯನ್ನ ಸಂಗ್ರಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಗೊಂಡಿದ್ದು ಸಂತೋಷ ವಿಷಯ. ಆದ್ರೆ ಕವಿಗೋಷ್ಠಿ ವಿಚಾರಗೋಷ್ಠಿಗೆ ಯಾರ್ಯಾರನ್ನು ತಗೋಬೇಕು ಯಾರ್ಯಾರು ಮಾಡ್ಬೇಕಂತ ಇನ್ನೂ ಫೈನಲ್ ಮಾಡಿಲ್ಲ ಅಂತೀವಿ. ಓಕೆ, ಈಗಾಗಲೇ ಲಿಸ್ಟ್ ಅನ್ನ ನೀವು ಕೇಳಿದ ಪ್ರಕಾರ 7 ಜಿಲ್ಲೆಯ ತಾಲೂಕುಗಳ ತಾಲೂಕು ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಳಿದ್ರಿ. ಜಿಲ್ಲಾಧ್ಯಕ್ಷರು ನನಗೆ ಗೊತ್ತಿಲ್ಲ, ಬಂದಿದ್ದವರು ಬಂದಿಲ್ಲ ಗೊತ್ತಿಲ್ಲ. 7 ತಾಲೂಕಿನ ಅಧ್ಯಕ್ಷರಂತೂ ಬಂದಿಲ್ಲ. ಅವ್ರ ಹತ್ರ ನೀವು ಲಿಸ್ಟ್ ಕೇಳಿದ್ರಿ. ಏನಾಗ್ಬಿಡ್ತದೆ, ಒಂದು ಪಂಥ ಆ ಕಡೆ ಹೋಗುತ್ತೆ. ಏನೀಗ ಅಧಿಕಾರದಲ್ಲಿದ್ದಾರೆ ಅವ್ರದ್ದೊಂದು ಪಟ್ಟಿ ಬರ್ತದೆ, ಇನ್ನು ಆ ಕಡೆ ಪಟ್ಟಿ ಬರಂಗಿಲ್ಲ. ಇನ್ನೊಂದು ಏನಂತಂದ್ರೆ, ಈಗ ಬೇಸಿಕ್ ಕೋರ್ಸ್ ವರ್ಕ್ 1 ತಿಂಗಳಿಂದ ಪ್ರಾರಂಭ ಆಗಿದೆ. ಅಧಿಕಾರಿಗಳದು ಈ ಹಿಂದೆ ಮೀಟಿಂಗ್ ಆಗಿದೆ. ಆ ತರ ಅಷ್ಟೇ ಆದಾಗ ಏನಾದ್ರು ಸಂಘ ಸಂಸ್ಥೆಗಳು ನಮ್ಮದು ಮೀಟಿಂಗ್ ಏನಾದ್ರು ಕರೆದಿದ್ರೆ ಇಷ್ಟೊತ್ತಿಗೆ ಒಂದು ಫೈನಲ್ ಹಂತಕ್ಕೆ ಬರ್ತಾ ಇತ್ತು. ಆಕ್ಚುಲಿ ಈಗ ಹಂಪಿ ಉತ್ಸವ ಯಾವಾಗ ಬರುತ್ತೆ ಡೇಟ್ ಗೊತ್ತಿಲ್ಲ. ಆದ್ರೆ ಆಯ್ತು ಸರ್, ಈಗ ಉತ್ಸವ ಮಾಡಿದಾಗ ಎಲ್ಲಾದ್ರು ಪ್ರಕಟಣೆ ಕೊಡ್ತಾರೆ ಸರ್. ಈಗ ಸಾಹಿತಿಗಳಿಗಾಗ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಾಗ್ಲಿ ಭಾಗವಹಿಸಿ ಅನ್ನೋಂಥದ್ದು ಪಟ್ಟಿ ಕೊಡ್ಬೇಕಲ್ಲ ಸರ್, ನೀವು ಪ್ರಕಟಣೆ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಅದರಿಂದ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇವ್ರಿಗೆ ಕೊಡ್ಬೇಡ್ರಿ, ಎಲ್ರಿಗೂ ಕೂಡ ಗ್ರಾಮಾಂತರದಿಂದ ಎಲ್ಲ ತಾಲೂಕಿದ್ದಂತ ಹಾಗೂ ಎಲ್ಲ ಸಂಘಟನೆಗಳು ಇಲ್ಲಿಗೆ ಆಗಮಿಸಿರುವಂತ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ತಾವುಗಳು ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿದಿರಿ ಸರ್, ಒಂದು ಉತ್ಸವ ಅಂತ 29, 30, 31. ಆದ್ರೆ ನಮ್ಮ ಸಂಘ ಸಂಸ್ಥೆಗಳನ್ನ ಕರೆದಿರುವಂತ ಡೇಟು ಇವತ್ತು 8 ಸರ್. ಇನ್ನು ಕೇವಲ 20 ದಿನಗಳ ಮಾತ್ರ ಸಮಯ ಇದೆ. ಈಗ ನೀವು ಹೇಳ್ತೀರಿ ಸರ್ ಹೇಳ್ದಂಗೆ ಸ್ಪಾನ್ಸರ್ಗೆ ಮಾತ್ರ ಪ್ರಕಟಣೆ ಕೊಡ್ತೀವಿ ಅಂತ. ನಿಜ, ನಾವು ಇಲ್ಲಿ ಸ್ಥಳೀಯರಾಗಿದ್ದೀವಿ, ನಾವು ಸಹಕಾರ ಮಾಡಬೇಕು. ಒಳ್ಳೇದು, ಪ್ರಕಟಣೆ ಕೊಡದೇ ಇದ್ರು ಕೊಟ್ಟರು ಮಾಡುವಂತ ಸಹಕಾರ ದಾನಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಈಗ 4 ಕೋಟಿ ರಾಯಚೂರು ಉತ್ಸವಕ್ಕೆ ಖರ್ಚಾಗ್ತದೆ, ಈಗ ಅಮೌಂಟ್ ಇದೆ, ಮಿಕ್ಕಿದ್ದು ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಇವೆಂಟ್ ನ ಮಾಡಕ್ಕೆ ನಮಗೆ ತಿಳಿದಂತ ಮಾಹಿತಿ ಪ್ರಕಾರ ಬೇರೆ ಜಿಲ್ಲೆ ಅವರಿಗೆ ನೀವು ಇವೆಂಟ್ ಕೊಟ್ಟಿದ್ದೀರಿ ಅನ್ನುವಂಥದ್ದು. ನಾವೊಬ್ಬ ದೌರ್ಜನ್ಯ ಸಮಿತಿ ನಿಯಂತ್ರಣ ಸದಸ್ಯರಾಗಿ ಹೇಳೋದಾದ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಸುಮಾರು 9 ಸರ್ಕಾರಿ ನೌಕರಿಗಳು ಪೆಂಡಿಂಗ್ ಇದ್ದಿದ್ದು, ಸುಮಾರು 7-8 ವರ್ಷಗಳಿಂದ ಪೆಂಡಿಂಗ್ ಇದ್ದಿದ್ದು ಇವತ್ತು ಕ್ಲಿಯರ್ ಆಗಿದೆ ಅಂದ್ರೆ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲುತ್ತೆ. ಆಕ್ಚುಲಿ ಇದು ಸಭೆ ಅಲ್ಲ, ಹೇಳಂತ ಸಭೆ ಅಲ್ಲ, ಆದ್ರೂ ಸಬ್ಜೆಕ್ಟ್ ಈಗ ನಮ್ಮ ಸಲಹೆ ಏನಂದ್ರೆ, ಈಗ ರಾಯಚೂರಿನ ಇತಿಹಾಸವನ್ನ ಬಿಂಬಿಸುವಂತ ಏನು ನೀವು ಮೆರವಣಿಗೆಯನ್ನ ಮಾಡ್ತೀರಿ, ಆ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳನ್ನ ಸೇರಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಈಗಿನ ಮಕ್ಕಳಿಗೆ ಅದು ಬೇಕಾಗಿದೆ. ಜೊತೆಗೆ ಶಾರ್ಟ್ ವಿಡಿಯೋಸ್, ಏನ್ ಇವತ್ತಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ, ಏನು ಗಾಂಜಾ ಸೇವನೆ ಜಾಸ್ತಿ ಆಗಿದೆ, ಜೊತೆಗೆ ಮದ್ಯಪಾನ ಮತ್ತೆ ರ್ಯಾಶ್ ಡ್ರೈವಿಂಗ್, ವಿತೌಟ್ ಹೆಲ್ಮೆಟ್ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆಯೂ ಸಹ ಶಾರ್ಟ್ ವಿಡಿಯೋಸ್ ಪ್ರತಿ ಇವೆಂಟ್ ಅಲ್ಲಿನೂ ಮಾಡಿದ್ರೆ ಅನುಕೂಲ ಆಗುತ್ತೆ. ಜೊತೆಗೆ ನೀವೇನೀಗ ದೇಹದಾಢ್ಯ ಸ್ಪರ್ಧೆ ಜೊತೆಗೆ ಒಂದು ಕರಾಟೆ ಸ್ಪರ್ಧೆನೂ ಸಹ ಅದರಲ್ಲಿ ಸೇರಿಸ್ಕೊಂಡ್ರೆ ನನ್ನೊಂದು ಮನವಿ, ಇದೊಂದು ಕರಾಟೆ ಸ್ಪರ್ಧೆಯನ್ನು ಸೇರಿಸ್ಕೊಡ್ರಿ. ಜೊತೆಗೆ ಮಹಿಳೆಯರ ಆತ್ಮರಕ್ಷಣೆಗೆ ಏನು
ಬೇಕಾಗಿದೆ, ಅವ್ರಿಗೇನು ಬೇಕಾಗಿದೆ ಅದನ್ನು ಸಹ ಶಾರ್ಟ್ ವಿಡಿಯೋದಲ್ಲಿ ಅದನ್ನು ಸೇರಿಸಿಕೊಂಡ್ರೆ ಮಹಿಳೆಯರ ಸುರಕ್ಷತೆ ಬಗ್ಗೆಯನ್ನು ಸಹ ಇಲ್ಲಿ ಇನ್ನು ಒಂದು ಎಲ್ಲದೂ ಚರ್ಚೆ ಆಯಿತು. ಎರಡನೇದು ರಾಯಚೂರು ಜಿಲ್ಲೆಯಲ್ಲಿ ಒಳ್ಳೆ ಶಿಕ್ಷಕರು ಶಿಕ್ಷಕಿ ಆಗಲಿ ಒಳ್ಳೆ ಲೆಕ್ಚರ್ಸ್ ಆಗಲಿ ಅವ್ರಿಗೆ ಸಹ ಒಂದು ಗೌರವ ಅಲ್ಲಿ ಇದು ಮಾಡಬೇಕಂತ. ಮೂರನೇದು ಲಾಸ್ಟ್ ನಾನು ಹೇಳ್ತಂಗಿಲ್ಲ, ಡಿಸೇಬಲ್ಸ್ ಹ್ಯಾಂಡಿಕ್ಯಾಪ್ಸ್ ದಿವಂಗ ಯಾರ ಜಿಲ್ಲೆಯಲ್ಲಿ ಯಾರಷ್ಟು ಕೆಲಸ ಮಾಡ್ಯಾರ ಅವರು ಸಹ ಹೊರಗೆ ಬರಲಿ ಅಂತ ನನ್ನ ರಿಕ್ವೆಸ್ಟ್. ಹುಟ್ಟಲಿಕ್ಕೆ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯ ಕಾರಣ ಅಂತಕ್ಕಂಥದ್ದನ್ನ ತಾವು ಗಮನಿಸಬೇಕು. ಯಾಕಂದ್ರೆ 50 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕಾಲಕ್ಕ ರಾಯಚೂರಿನಿಂದ ಚನ್ನಾಳಿ ವಾಲಿಗಾರ, ಜಮ್ಮನಮರ್ತಿಂದ ಗೋಲ್ಗೊಂಡಪ್ಪ ಅವರೆಲ್ಲ ಪತ್ರ ಬರೆದು ಇಲ್ಲಿ ದಲಿತ ಗೋಷ್ಠಿಯನ್ನು ಮಾಡ್ಬೇಕಂತಕ್ಕಂಥ ಒಂದು ಸಲಹೆ ನೀಡಿದ್ರು. ಆದ್ರೆ ಆಗಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಂಬನ ಅವರು ದಲಿತ ಬಲಿತ ದಲಿತ ಗಿಳಿತ ಯಾವುದೆಲ್ಲ ಇರೋದು ಒಂದೇ, ಅದು ಕನ್ನಡ ಸಾಹಿತ್ಯ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕೆ ಪ್ರತಿಭಟನೆಗಳು ಎಲ್ಲ ಜಿಲ್ಲೆಗಳಲ್ಲಿ ಬಂದು ಕಡೆಗೆ ಏನಂತಂದ್ರೆ ಅವರು ಒಂದು ದಲಿತ ಗೋಷ್ಠಿಯನ್ನು ಏರ್ಪಡಿಸಿ ಅದರಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಂಡಿದ್ರು. ಅದಾದ್ಮೇಲೆ ಅದು ರಾಯಚೂರು ಜಿಲ್ಲೆ ಅಂತಕ್ಕಂಥದ್ದು ದಲಿತ ಮತ್ತು ಬಂಡಾಯ ಸಾಹಿತ್ಯ ಹುಟ್ಟಲಿಕ್ಕೆ ಮೂಲ ಪ್ರೇರಣೆ ಮತ್ತು ಕಾರಣ ಅಂತಕ್ಕಂಥದ್ದು ಐಸಕವಾದಂತಹ ಸತ್ಯ ಮತ್ತು ಅದು ಸಾಹಿತ್ಯ ಇತಿಹಾಸದಲ್ಲಿ ದಾಖಲಾಗಿದೆ. ಇಂಥ ಒಂದು ವಿಷಯಗಳನ್ನ ಗೋಷ್ಠಿಗಳಲ್ಲಿ ದಲಿತ ಮತ್ತು ಬಂಡಾಯಕ್ಕೆ ವಿಶೇಷವಾದಂತಹ ಮಹಿಳಾ ಅಧ್ಯಕ್ಷರು ಹಾಗೂ ಪಂಚ ಗ್ಯಾರಂಟಿನ ಕಮಿಟಿ ಸದಸ್ಯರು ನಾನು ಹೆಚ್ಚಿನ ಏನಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಜನ ಕಾರ್ಮಿಕ ಕೂಲಿಗಳು ಮಹಿಳೆಯರು ಹೋಗ್ತಿರ್ತಾರೆ ಅಂತವು ತಪ್ಪಿಸಿ ಎಜುಕೇಶನ್ ಮುಖ್ಯ, ಎಜುಕೇಶನ್ ಕೊಡೋದ ಒಂದು ಸಂದರ್ಭದಲ್ಲಿ ತಾವು ಯಾವುದಾದ್ರೂ ಒಂದು ವೇದಿಕೆ ಮಾಡಿದರೆ ಜನರು ಇವತ್ತು ಕೂಲಿ ಕಾರ್ಮಿಕರು ಹೋಗೋರು ಸಣ್ಣ ಮಕ್ಕಳನ್ನ 10ನೇ ವರ್ಷದ್ದು 8ನೇ ವರ್ಷದ್ದು ಸಣ್ಣ ಮಕ್ಕಳನ್ನ ಕರ್ಕೊಂಡು ಕೂಲಿ ಕಾರ್ಮಿಕ ಹೋಗೋರನ್ನ ತಪ್ಪಿಸಿ ತಾವು ಶಾಲೆಗೆ ಕಳಿಸ್ಬೇಕನ್ನೋದಾಗ ಒಂದು ಜಾಗೃತಿಯನ್ನು ಈ ಒಂದು ರಾಯಚೂರದಲ್ಲೇ ತಾವೇನು ಉತ್ಸವ ಮಾಡಕತ್ತೀರಿ, ಬಹಳ ಸಂತೋಷ. ಅದರಲ್ಲಿ ನಮ್ಮ ಮಹಿಳೆಯರದ್ದು ಏನಾದ್ರೆ ನಮ್ಮನ್ನ ತಾವು ತೋರಿಸ್ಕೊಳಂಗಿದ್ರೆ ನಾವು ಸತತವಾಗಿ ತಮ್ಮ ಜೊತೆಗೆ ನಾವು ಕೈ ಜೋಡಿಸಕ್ಕ ನಾವು ಮಹಿಳೆಯರು ರೆಡಿಯಾಗಿರ್ತೀವಿ. ಎಲ್ಲ ಸಂಘ ಸಂಸ್ಥೆ ಮಹಿಳೆಯರು ತಮ್ಮ ಕೈ ಜೋಡಿಸಿ ಯಶಸ್ವಿಗೊಳಿಸುವಂತ ಸಂಗತಿ. ಯಾಕಂದ್ರೆ ಈ ಉತ್ಸವದಲ್ಲಿ ಏನಿಲ್ಲಿ ಪ್ರಗತಿಪರ ಸಂಘಟನೆಗಳು ಇದ್ದಾವೆ, ಎಲ್ಲಾ ಸಂಘಟನೆಯ ಮುಖ್ಯಸ್ಥರನ್ನ ನೀವು ಪ್ರತಿ ವೇದಿಕೆಯಲ್ಲಿ ಕೆಲಸಕ್ಕಾದ್ರೂ ಹಾಕ್ತೀರಿ, ಒಂದೊಂದು ಕೆಲಸ ಮಾಡಕ್ಕೆ ನಾವೆಲ್ಲ ನಿಭಾಯಿಸ್ತೀವಿ. ಯಾಕಂದ್ರೆ ಇದು ನಮ್ಮ ಕಾರ್ಯಕ್ರಮ. ಎಲ್ಲಾ ಸಂಘಟನೆ ಏನಿದ್ದಾರೆ ಇಲ್ಲಿ ಹೋರಾಟಗಾರ ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲರೂ ನೀವು ಪ್ರತಿಯೊಂದು ಸಂಘಟನೆಯಿಂದ ಒಂದು 10 ಜನರನ್ನ ನೀವು ಒಂದೊಂದು ವೇದಿಕೆಯಲ್ಲಿ ಕೆಲಸ ಅವಕಾಶ ಕೊಡಿ ಎಲ್ಲ ರೀತಿಯಿಂದ. ಅದ್ರ ಜೊತೆ ನಿಮ್ಮ ಅಧಿಕಾರಿಗಳ ಜೊತೆ ನಾವು ಸಹ ಸಹಕಾರಿಯಾಗಿ ಕೆಲಸ ಮಾಡ್ತೀವಿ. ಯಾಕಂದ್ರೆ 2016ರಲ್ಲಿ 82ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ತನು ಮನ ಧನದಿಂದ ಕೆಲಸ ಮಾಡಿದ್ದಾರೆ. ರಾಯಚೂರಿನ ಹೆಮ್ಮೆಯ ಐತಿಹಾಸಿಕ ಸಾಂಸ್ಕೃತಿಕ ನಗರವಾಗಿರ್ತಕ್ಕಂಥ ರಾಯಚೂರು ಜಿಲ್ಲಾ ಉತ್ಸವ ಮಾಡತಕ್ಕಂಥದ್ದು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ರಾಯಚೂರು ಜಿಲ್ಲಾ ಉತ್ಸವಕ್ಕೆ ಸಂಪೂರ್ಣವಾಗಿ ಸಹಕಾರ ಜೊತೆಗೆ ಕಾರ್ಯತತ್ಪರರಾಗಲಿಕ್ಕೆ ನಾವಿದ್ದೀವಿ ಸರ್. 3 ಮುಖ್ಯವಾಗಿರ್ತಕ್ಕಂಥ ಸಲಹೆಗಳು ಸರ್. ಒಂದನೇದು ಮೆರವಣಿಗೆ ಮಾಡತಕ್ಕಂಥ ಸಂದರ್ಭ ಬಂದರೆ ಅದನ್ನು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಕರ್ನಾಟಕ ಸಂಘದಿಂದ ಐತಿಹಾಸಿಕ ಕ್ಷೇತ್ರವಾಗಿರ್ತಕ್ಕಂಥ ಕರ್ನಾಟಕ ಸಂಘದಿಂದ ಸ್ವತಂತ್ರ ಪೂರ್ವದಿಂದಲೂ ಸ್ವತಂತ್ರ ನಂತರವೂ ಸ್ವತಂತ್ರಕ್ಕೋಸ್ಕರ ಕಿಚ್ಚಚ್ಚಿದಂಥ ಕರ್ನಾಟಕ ಸಂಘದಿಂದ ಮೆರವಣಿಗೆ ಮಾಡಬೇಕಂತಕ್ಕಂಥದ್ದು ನನ್ನೊಂದು ಸಣ್ಣ ಅಪೀಲ್ ಸರ್. 2ನೇ ಅಪೀಲು, ನಾನು 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡಿದಂಥ ಅನುಭವ ನನಗಿದೆ ಸರ್. ಇದರಲ್ಲಿ 3 ವೇದಿಕೆಗಳು ಮಾಡಿದ್ದೀವಿ ಸರ್. ನಾವು 3 ವೇದಿಕೆಗಳಲ್ಲಿ ಬಯಲಾಟಕ್ಕೆ ಒಂದು ವೇದಿಕೆ, ನಾಟಕಕ್ಕೆ ಒಂದು ವೇದಿಕೆ, ಸುಗಮ ಸಂಗೀತಕ್ಕೆ ಒಂದು ವೇದಿಕೆ, ಹೀಗಾಗಿ 1110 ಕಲಾವಿದರಿಗೆ ನಾವು 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವಕಾಶವನ್ನು ಕಲ್ಪಿಸಿದ್ದೀವಿ ಸರ್. ಅದರದ ಅನುಭವ ನನಗಿದೆ. ಅದು ಅಪೀಲ್ ಏನಂತಂದ್ರೆ ಅದರ ಅಪೀಲ್ ಏನಂತಂದ್ರೆ ರಾಯಚೂರಿನಲ್ಲಿ ಸಹ ಅತ್ಯುನ್ನತವಾಗಿರ್ತಕ್ಕಂಥ ಎಲ್ಲಾ ವಿಭಾಗದ ಕಲಾವಿದರಿದ್ದಾರೆ ಸರ್. ಅವರಿಗೆ ಅವಕಾಶಗಳನ್ನು ಕಲ್ಪಿಸಬೇಕಂತಕ್ಕಂಥದ್ದು 2ನೇ ನಮ್ಮ ವಿನಮ್ರ ಕೋರಿಕೆ ಸರ್. ಎಲ್ಲಾ ಉತ್ಸವಗಳನ್ನ ನೋಡಿದಾಗ ಬರೀ ಉತ್ಸವಗಳು ಏನಾಗ್ತವಪ್ಪ ಅಂತಂದ್ರೆ ಗಾಳಿಯಲ್ಲಿ ತೇರಿ ಹೋಗ್ತಾವ ಸರ್. ಉತ್ಸವಗಳ ಬಗ್ಗೆ ದಾಖಲೀಕರಣ ಆಗ್ಬೇಕಾದ್ರೆ ಒಂದು ಸ್ಮರಣ ಸಂಚಿಕೆಯನ್ನ ನಿಮ್ಮ ನೇತೃತ್ವದಲ್ಲಿ ತರ್ತಕ್ಕಂಥ ಒಂದು ಸಮಿತಿ ಆಗ್ಬೇಕು ಸರ್. ಇದು ಎಲ್ಲಾ ಕಾರ್ಯಕ್ರಮಗಳ ಸಂಪೂರ್ಣ ವಿವರ ಆ ಸ್ಮರಣ ಸಂಚಿಕೆಯಲ್ಲಿ ತಲೆತಲಾಂತರವಾಗಿರ್ತಕ್ಕಂಥ ಈಗಾಗಲೇ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ತಾಲೂಕಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗಿ
ಅತ್ಯಾಚಾರಗಳಿಗೆ ಆ ಒಂದು ನಮ್ಮ ಕುಟುಂಬಗಳಿಗೆ ಈ ಒಂದು ಜಿಲ್ಲಾ ಉತ್ಸವದಲ್ಲಿ ಅವರಿಗೆ ಖುಷಿ ಪಡಿಸೋಕೋಸ್ಕರ ಅವರನ್ನ ಪ್ರೋತ್ಸಾಹಿಸೋಕೋಸ್ಕರ ಆ ಕುಟುಂಬಗಳನ್ನ ಗುರುತಿಸಿ ನಮ್ಮ ಏನೋ ಪೊಲೀಸ್ ಇಲಾಖೆಯಿಂದ ಅಥವಾ ನಮ್ಮ ಅಧಿಕಾರಿಗಳಿಂದ ಇದು ಸಾಧ್ಯವಾಗುತ್ತೆ, ಅವರನ್ನ ವೇದಿಕೆಗೆ ತರಬೇಕು, ಮುಖ್ಯವಾಹಿನಿಗೆ ಬರಬೇಕು ಆ ಕುಟುಂಬಗಳು. ಇಂಥ ಉತ್ಸವದಲ್ಲಿ ಭಾಗವಹಿಸಿ ಅವರ ಒಂದು ದುಃಖವನ್ನ ಮರಿಬೇಕಾಗಿದೆ. ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೊರ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ ಈಗಾಗಲೇ IAS, KS, UPSC ಈ ತರ ವಿದ್ಯಾರ್ಥಿಗಳು ಮತ್ತು ಯುವಕರು ಸುಮಾರು ಕಡೆ ತಮ್ಮದೇ ಆದ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಬಹಳ ಸೆಣಸಾಡ್ತಾ ಇದ್ದಾರೆ. ಅವರ ಒಂದು ಕುಟುಂಬಗಳ ಏನು ಪರಿಸ್ಥಿತಿಗಳನ್ನು ಕೂಡ ಅರ್ಥಕೊಂಡು ಶತ ಪ್ರಯತ್ನ ಮಾಡ್ತಾರೆ. ಅಂತ ಯುವತಿಯರನ್ನ ನಮ್ಮ ಜಿಲ್ಲಾ ಉತ್ಸವದಲ್ಲಿ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಅವರನ್ನ ವೇದಿಕೆಗೆ ಈ ಒಂದು ಜಿಲ್ಲಾ ಉತ್ಸವದಲ್ಲಿ ಬರಮಾಡಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಈ ಒಂದು ಜಿಲ್ಲಾ ಉತ್ಸವದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳಾ ಸಂಘಟನೆಗಾರರು ಈಗಾಗಲೇ ತಮ್ಮನ್ನು ತಾವು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನೆಲ್ಲ ಮುಖ್ಯವಾಗಿ ಗುರುತಿಸಿ ಕೆಲವೊಂದು ಮಹಿಳಾ ಪ್ರಚಾರ ಸಮಿತಿಗಳನ್ನ ರಚನೆ ಮಾಡಬೇಕು. ಆ ಪ್ರಚಾರ ಸಮಿತಿಯ ರಚನೆಗಳನ್ನು ಒಳಗೊಂಡಂತೆ ಮಹಿಳೆಯರಿಗೆ ಆದಷ್ಟು ಕಮಿಟಿಗಳು ಮಾಡಿ ಅವರ ಜವಾಬ್ದಾರಿಗಳನ್ನ ಈ ಉತ್ಸವದಲ್ಲಿ ಕೊಟ್ಟರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳು ಅದರ ಪಾಲ್ಗೊಳ್ಳಕ್ಕೆ ಒಂದು ಅವಕಾಶ. ಹಿಂದೆ ರಾಯಚೂರು ಉತ್ಸವವನ್ನು ಮಾಡಿದ್ರೆ ಅಂತ ಹೇಳಿದ್ರೆ ತುಂಬಾ ಸಂತೋಷ. ತಮ್ಮ ಅಧ್ಯಕ್ಷತೆಯಲ್ಲಿ ಮತ್ತು ಜನಪ್ರತಿನಿಧಿಗಳ ಅಧ್ಯಕ್ಷತೆ ರಾಯಚೂರು ಜಿಲ್ಲೆ ಉತ್ಸವ ಮತ್ತು ಎಡದರ ನಾಡು ರಾಯಚೂರು ಉತ್ಸವ ಮಾಡಿಕೊಳ್ಳಲು ತುಂಬಾ ಸಂತೋಷ. ಇದಕ್ಕೆಲ್ಲ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತದೆ. ನನ್ನ ಒಂದು ಅಭಿಪ್ರಾಯ, ರಾಯಚೂರಿನಲ್ಲಿ ಉತ್ಸವ ಮಾಡುತ್ತಿರುವುದು ಬಹಳ ಸಂತೋಷ. ಆದರೆ ಈವೆಂಟ್ಗಳನ್ನು ಬೇರೆ ರಾಜ್ಯಕ್ಕೆ ಬೇರೆ ಜಿಲ್ಲೆಗೆ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೇನೆ. ಆದರೆ ಈವೆಂಟ್ ಹೆಂಗಿರ್ಬೇಕಪ್ಪ ಅಂದ್ರೆ, ನೀವು ಜನಪ್ರತಿನಿಧಿಗಳು ಹೇಳ್ತೀರಿ, ಅಧಿಕಾರಿಗಳು ಹೇಳ್ತೀರಿ, ಸ್ಥಳೀಯವಾಗಿ ಕೊಡಬೇಕು, ಕೆಲಸಗಳನ್ನು ಕೊಡಬೇಕಂತ ಹೇಳ್ತೀವಿ. ಯಾವ ಕೆಲಸ ಕೊಟ್ಟಿದ್ರು? ಈವೆಂಟ್ಗಳನ್ನು ಬೆಂಗಳೂರಿಗೆ ಕೊಟ್ಟಿದ್ರು ಅಂತ ಕೇಳಿದ್ದೀನಿ. ಆದರೆ ನನ್ನ ಉದ್ದೇಶ ಅಷ್ಟೇ, ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ಮತ್ತು ಡ್ರೋನು ಎಲ್ಲ ಥರ ಮತ್ತು LED ವಾಲ್ಗಳು ರಾಯಚೂರಲ್ಲೇ ಇದ್ದಾವೆ ನಮಗೆ. ಆದರೆ ಇವರು ನಮಗೆ ಯಾವುದು ಆಸ್ಪದ ಕೊಟ್ಟಿಲ್ಲ ಅನ್ನೋದು ನನ್ನ ಉದ್ದೇಶ. ಆ ಈವೆಂಟ್ನಲ್ಲಿ ಈವೆಂಟಲ್ಲಿ ಸೇರಿಸಿದ್ರು ಅಂತ ಕೇಳಿದ್ದೀನಿ ನಾನು. ನಾಳೆ ಬರುವಂಥ ಫೋಟೋಗ್ರಾಫಿಗಳೆಲ್ಲ ಅದರಲ್ಲಿ ಸೇರಿಸಿದ್ರಿ ರಾಯಚೂರು ಉತ್ಸವದಲ್ಲಿ ಅಂತೇಳಿ. ಅದ್ರ ಸಲುವಾಗಿ ಎಲ್ಲರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಮತ್ತೆ ರಾಯಚೂರು ಉತ್ಸವ ನಡೀತಿರೋದು ನಮ್ಮ ರಾಯಚೂರಲ್ಲಿ 20 ವರ್ಷ ಆದ ನಂತರ ಇದು ಬಹಳ ಸಂತೋಷವಾದಂಥ ಸುದ್ದಿ ತರ್ತಾ ಇದೆ ಸರ್. ಅದರಲ್ಲಿ ದೇಹದಾರ್ಢ್ಯವನ್ನು ಸೇರಿಸಿದ್ರೆ ಬಹಳಷ್ಟು ಯುವಕರಿಗೆ ಮತ್ತೆ ಹೆಲ್ತ್ ಕಾನ್ಷಿಯಸ್ ಆಗಿ ಎಲ್ಲರಿಗೆ ನಮ್ಮ ರಾಯಚೂರು ಯುವಕರಿಗೆ ಪ್ರೋತ್ಸಾಹ ಕೊಟ್ಟಂಗಿರುತ್ತೆ. ಹಂಗಾಗಿ ನೀವು ಇದನ್ನ ಬಾಡಿ ಬಿಲ್ಡಿಂಗ್ನ ನೀವು ಇದರಲ್ಲಿ ಸೇರಿಸ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ನಮ್ಮ ರಾಯಚೂರು ಯುವಕರಿಗೆ ಅಂತ ಹೇಳ್ಬಿಟ್ಟು ನಾವು ಇದು ಹೇಳ್ತಾ ಇದ್ವಿ. ಮತ್ತೆ ಅದರಲ್ಲಿ ನಮ್ಮ ರಾಯಚೂರು ಸಿಟಿಯಲ್ಲಿ ಮಾತ್ರ ಒಂದು 30ಕ್ಕಿಂತ ಜಾಸ್ತಿ ಜಿಮ್ಗಳಿವೆ, ಹೆಲ್ತ್ ಕ್ಲಬ್ಸ್ ಇವೆ. ಅವರೆಲ್ಲರೂ ಒಂದು ಏನಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಹಕಾರ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಜಿಲ್ಲೆ ಅಂದ್ರೆ ನಮ್ಮ ಈ ಹೊಸದಾಗಿ ಆಗಿರುವಂತ ಜಿಲ್ಲೆ ಹೊಸಪೇಟೆ ಇತ್ತು, ಈಗ ಅದು ಇದಾಗಿದೆ, ಹೊಸಪೇಟೆ ವಿಜಯನಗರ ಅಂತ ಆಗಿದೆ. ಮತ್ತೆ ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ಮಾಡಿದ್ರು ಒಂದು ಇದ್ರ ಕಡೆಯಿಂದ, ಸರ್ಕಾರದ ಕಡೆಯಿಂದನೇ ಪ್ರೋತ್ಸಾಹ ಕೊಟ್ಟರು. ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲೂ ನಮ್ಮ ಒಂದು ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ಗೆ ಮತ್ತೆ ಸಹಕಾರ ಕೊಟ್ಟರೆ ನಾವು ಇನ್ನಷ್ಟು ಕಾರ್ಯಕ್ರಮಗಳನ್ನು ಬಾಡಿ ಬಿಲ್ಡಿಂಗ್ ಕಾರ್ಯಕ್ರಮಗಳನ್ನು ಮಾಡಿ ರಾಯಚೂರು ಭತ್ತದ ನಾಡಾಗಿದ್ದರಿಂದ ಸರ್ ಕೃಷಿ ಎಕ್ಸ್ಪೋ ಮಾಡಬೇಕು ಸರ್. ಅದರಲ್ಲಿ ಸರ್ ಸೀಡ್ಸ್ ಬಗ್ಗೆ ಈ ಸರಿ ತುಂಬಾ ಜನ ಮೋಸ ಹೋಗಿದ್ದಾರೆ. ಭತ್ತ ಏನು ತಂದಿದ್ದಾರಲ್ಲ ಸರ್, ರಾಯಚೂರು ಅಂದ್ರೆ ಮಾನ್ವಿ ಭಾಗದಲ್ಲಿ ಆಗಿರ್ಬೋದು, ಚಿಕ್ಕಲಪುರಿ ಭಾಗದಲ್ಲಿ ಆಗಿರ್ಬೋದು, ಇದೇ ರುಚಿಯಾಗಿ ತುಂಬಾ ಪ್ರತಿಭಟನೆಗಳು ಆಗಿದೆ. ಏನಕ್ಕಂದ್ರೆ ಭತ್ತ ಸರಿಯಾಗಿ ಬೆಳೆದಿಲ್ಲ. ಹಾಗಾಗಿ ಸರಿಯಾದಂತ ಸೀಡ್ಸ್ ತಜ್ಞರನ್ನ ಕರೆಸ್ಬಿಟ್ಟು ಎಕ್ಸ್ಪೋ ಮಾಡಿ ಅವ್ರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸಬೇಕು ರಾಯಚೂರಿಗೆ. ಫಸ್ಟ್ ದಯವಿಟ್ಟು ಸರ್, ಇದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನನ್ನ ವಿನಂತಿ ಏನಂತಂದ್ರೆ, ಕೃಷಿಯ ಬಗ್ಗೆ ಆದಷ್ಟು ಬಹಳ ಮಹತ್ವವನ್ನು ವಹಿಸಬೇಕು ರಾಯಚೂರು ವಿಚಾರವಾಗಿ. ನೆಕ್ಸ್ಟ್ ಸರ್, ನಮಗೆ ಇದು ಶೈಕ್ಷಣಿಕ ಮಾರ್ಗದರ್ಶನದಲ್ಲಿ IAS ಮತ್ತು KSಗೆ ನಾನು ನಮ್ಮ ಇನ್ಸೈಟ್ಸ್ ಅಕಾಡೆಮಿ ಅಂತ ಇದೆ, ಅವ್ರಿಗೆ ನಾನು ಕೋ-ಫೌಂಡರ್ ಅವ್ರಿಗೂ ಮಾತಾಡಿದ್ದೀನಿ, ಅವರು ಬರಕ್ಕೆ ರೆಡಿ ಇದ್ದಾರೆ ಸರ್. ಇದು IAS KSಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ, ರಾಯಚೂರು ಜಿಲ್ಲಾದಂಥ ಸ್ಟೂಡೆಂಟ್ಸ್ಗಳಿಗೆ ಇದು ಎಕ್ಸ್ಪೋ ಆಗಿ ಇಟ್ಟು ಅಲ್ಲೊಂದು ಕಾರ್ಯಾಗಾರನ ನಡೆಸಬೇಕು. IAS KS ಪ್ರತ್ಯೇಕವಾಗಿ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ ದಯವಿಟ್ಟು ಸರ್ ಇದು ಕೃಷಿ ವಿಚಾರವಾಗಿ ಇದನ್ನ ನೋಟ್ ಮಾಡ್ಕೊಳ್ಳಿ ಸರ್ ದಯವಿಟ್ಟು ಪ್ಲೀಸ್. ಆಮೇಲೆ IAS KS ಬ್ಯಾಂಕಿಂಗ್ ಸೆಕ್ಟರ್ಗೆ ಇನ್ಸೈಟ್ಸ್ ಅಕಾಡೆಮಿಯಿಂದ ನಾನು ಕೋ-ಫೌಂಡರ್ ವಿನಯ್ ಸರ್ ಅವ್ರಿಗೂ ಮಾತಾಡಿದ್ದೀನಿ, ಅವ್ರು ಬರಕ್ಕೂ ರೆಡಿ ಇದ್ದಾರೆ. ದಯವಿಟ್ಟು ಸರ್, ಇಟ್ಸ್ ಮೈ ರಿಕ್ವೆಸ್ಟ್ ಇಬ್ರಿಗೂ ಸರ್, ನಮ್ಮ ಇಬ್ರು
ಈಗಾಗಲೇ ಸಂವಿಧಾನ ಬಗ್ಗೆ ರಾಜ್ಯದಲ್ಲಿ ಮತ್ತು ಭಾರತದಲ್ಲೆಲ್ಲ ಚರ್ಚೆ ಆಗ್ತೈತೆ. ಸಂವಿಧಾನ ಆಶಯಗಳ ಬಗ್ಗೆ ಒಂದು ವಿಚಾರಗೋಷ್ಠಿ ನಡೆಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದಲ್ಲದೆ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಎಲ್ಲ ಉಪಸಮಿತಿಗಳಲ್ಲಿ ನೇಮಿಸಿಕೊಳ್ಬೇಕು. ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಾವೆಲ್ಲ ಸಂಘ ಸಂಸ್ಥೆ ಪ್ರತಿನಿಧಿಗಳು, ಸಾಹಿತಿಗಳು ಸೇರಿಕೊಂಡು ಯಶಸ್ವಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ರಾಯಚೂರು ಜಿಲ್ಲಾ ಉತ್ಸವ ನಾವು ಯಶಸ್ವಿ ಮಾಡೋದ್ರಿಂದ ತಮಗೆ ನಾವು ಆಶ್ವಾಸನೆ ನೀಡುತ್ತಾ ನಮ್ಮೆಲ್ಲರಿಗೂ. ಸಭೆಯಲ್ಲಿ ದಲಿತ ಮುಖಂಡ ಪ್ರಭುರಾಜ್ ಕೂಡ್ಲಿ ಮಾತನಾಡಿ, ಜಿಲ್ಲಾ ಉತ್ಸವಕ್ಕೆ ಇರುವ ಆಸಕ್ತಿ ದಲಿತರ ಮೇಲಿಲ್ಲ. ಜಿಲ್ಲಾಡಳಿತ ಎಸ್ಸಿಪಿ, ಟಿಎಸ್ಪಿ ಅನುದಾನ ಬಳಕೆಯಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸುತ್ತಿದೆ. ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದಾಗ ಕೆಲಕಾಲ ಸಭೆಯಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ನಂತರ ಇತರೆ ಮುಖಂಡರು ಇದು ಉತ್ಸವದ ಕುರಿತಾದ ಸಭೆಯಾಗಿದ್ದು ಸಮಸ್ಯೆಗಳ ಕುರಿತು ಇನ್ನೊಂದು ಬಾರಿ ಸಭೆ ಮಾಡಿ ಕೇಳಬಹುದು ಎಂದಾಗ ವಾತಾವರಣ ತಿಳಿಗೊಂಡಿತು. ಖುಷಿ ಬರುತ್ತೆ, ಅದ್ರ ನೋವಿದೆ, ಆತಂಕ ಇದೆ. ಗೌರವಂತ ಜಿಲ್ಲಾಧಿಕಾರಿಗಳು ನೀವು ಬಂದಾಗ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲೆ ಸಂಬಂಧಪಟ್ಟಂಗೆ ಬೆಂಗಳೂರಿಗೆ ಹೋದಾಗ ಇಲ್ಲ ನಿತೀಶ್ ಬಂದಿದ್ದಾರೆ, ಡಿ ಸಿ ಬಂದಿದ್ದಾರೆ, ಒಳ್ಳೆ ಕೆಲಸ ಅಂತ ಅನ್ಕೊಂಡು ವಿಧಾನಸಭೆ ತುಂಬ ನಿಮ್ಮ ಹೆಸರೇ. ಆದ್ರೆ ನಮಗೆ ಬಹಳಷ್ಟು ಬೇಸರ ಇದೆ. ನಮ್ಮ ದಲಿತ ಸಂಬಂಧಪಟ್ಟಂಗೆ SCP TSP ಹಣ ಮಿಸ್ಯೂಸ್ ಆಗ್ತಾ ಇದೆ. ನಮ್ಮ ದಲಿತರಿಗೆ ಮನೆಗಳಿಲ್ಲ, ಭೂಮಿಗಳಿಲ್ಲ, ಹಾಸ್ಟೆಲ್ಗಳಿಗೆ ಫುಡ್ ಸಪ್ಲೈ ಆಗ್ತಾ ಇಲ್ಲ. ಇವೆಲ್ಲ ದೂರು ಕೊಟ್ಟರು ಸಹ ನಮ್ಮ ಗೌರವಾನ್ವಿತ ಒಂದು ನಿಮಿಷ ನಾವು ನೋಡಿಕೊಳ್ತೀವಿ, ನಾವು ಭಾಗವಹಿಸ್ತೇವೆ ಸರ್. ನಮ್ಮ ದಲಿತರು ಸರ್ ಕೊಡ್ತೀವಿ. ನಮ್ಮ ದಲಿತರಿಗೆ ನಿಮ್ಮ ಜಿಲ್ಲಾಡಳಿತ ಏನು ಸ್ಪಂದನೆ ಇಲ್ಲ. ಯಾವ ಪುರುಷತ್ವ ಭಾಗವಹಿಸೋಣ, ಯಾವ ಪುರುಷತ್ವ ಭಾಗವಹಿಸೋಣ ಸಲಹೆ ಅಂತ ಕೇಳಿ ದಲಿತರು ಭಾಗವಹಿಸೋದು ಬೇಡವಾ ನಿಮಗೆ? ದಲಿತರು ಖುಷಿಯಾಗಿ ಭಾಗವಹಿಸೋದು ಬೇಡವಾ ನಿಮಗೆ? ಅಂದ್ರೆ ದಯವಿಟ್ಟು ದಲಿತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ, SCP TSP ಅನುದಾನವನ್ನ ಸಂಪರ್ಕ ಮಾಡಿ. ನಾವು ದಲಿತರು ಭಾಗವಹಿಸ್ತೇವೆ, ದಲಿತರಿಗೆ ಸ್ಪಂದನೆ ಮಾಡಿ, ಅಸ್ಪೃಶ್ಯದ ಬಗ್ಗೆ ಸ್ಪಂದನೆ ಮಾಡಿ. ನನಗೆ ಅವಕಾಶ ಮಾಡಿಕೊಟ್ರೆ ಮಾತಾಡ್ತೀನಿ. ಅವಕಾಶ ಮಾಡಿಕೊಡದ ಹೋದ್ರೆ ನಾವು ಸಹ ದಲಿತರ ಕಣ್ಣೀರಿಗೆ, ದಲಿತರ ಕಷ್ಟಕ್ಕೆ ಸ್ಪಂದನೆ ಹಿಡಿದ ಹೋದ್ರೆ ಅಂದು ದಲಿತರ ಕಲಾ ದಿನವನ್ನು ನಾವು ಆಚರಣೆ ಮಾಡ್ತೀವಿ. 29, 30, 31 ನಮಗೆ ಸ್ಪಂದನೆ ಸಿಗಬೇಕು. ನಾವು ಸಹಕರಿಸ್ತೇವೆ. ಜಿಲ್ಲಾ ಉತ್ಸವಕ್ಕೆ ತರ್ತಕ್ಕಂಥ ಆಸಕ್ತಿ ದಲಿತರ ಬಗ್ಗೆ ಯಾಕೆ ಆಸಕ್ತಿ ಇಲ್ಲ? ದಲಿತರ ಬಗ್ಗೆ ಆಸಕ್ತಿ ನಮ್ಮ ಪ್ರಶ್ನೆ ಅದು. ವಿರೋಧಕ್ಕೆ ನಮ್ಮ ದಲಿತರು ಕೇಳ್ಕೊಳ್ತೀವಿ, ಹೋಗ್ಬಿಡ್ತೀವಿ. ಸರ್ ಯಾಕೆ ಸರ್ ದಲಿತರ ಅಭಿವೃದ್ಧಿ ಆಗಿಲ್ರಿ? ಇಷ್ಟು ಕೊಟ್ಟಿದ್ದೀವಿ ನಾವು, ಇಷ್ಟು ಕೊಟ್ಟಿದ್ದೀವಿ. ಡಿಸಿಗೆ ದಲಿತರು ಭಾಗಿಸೋದು ಬೇಡವಾ ಸರ್? ಅದನ್ನ ಕೇಳಿ ಸರ್. ನಾವು ಭಾಗವಹಿಸ್ತೇವೆ ಸರ್, ನಾವು ಭಾಗವಹಿಸ್ತೇವೆ. ನಾವು ಹೇಳ್ತು ಗೌರವಂತ ಜಿಲ್ಲಾಧಿಕಾರಿ ಹೇಳ್ಕೊಳ್ತೀವಿ. ಸಲಹೆ ಕೊಟ್ಟು ಬಿಡ್ತು ಬಿಡಿ. ನಾನು 2 ನಿಮಿಷ ಮೈಕ್ ಚಾಲು ಮಾಡಿ ಮೈಕ್ ರವೇಣ ಮೈಕ್ ಚಾಲು ಮಾಡಿ. ಕೈ ಮುಂದೆ ಕೇಳ್ಕೊಳ್ತೀನಿ,
ನಿಮ್ಮ ಕೆಲಸಗಳಿಗೆ ನಾವು ಯಾವತ್ತೂ ಸಪೋರ್ಟ್ ಆಗಿರ್ತೀವಿ. ಸರ್ ಒಂದು ನಿಮಿಷ ಕೇಳಿ, ಈ ಹೈಕೊಡ್ರಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನಾವು ಯಾವತ್ತೂ ಸಪೋರ್ಟ್ ಕೊಟ್ಟಿದ್ದೀವಿ, ಮುಂದುವರುತ್ತೆ. ಆದ್ರೆ ನಮ್ಮ ನೋವೇನುತ್ತಂದ್ರೆ ಈ ರೀತಿ ತೋರಿಸ್ತಕ್ಕಂಥ ಆಸಕ್ತಿ ಇದಕ್ಕೆ ತೋರಿಸ್ತಕ್ಕಂಥ ನಮ್ಮ ಮನವಿ, ಆ ಮನವಿಗೆ ಸ್ಪಂದನೆ ಮಾಡಿ ಈ ಉತ್ಸವಕ್ಕೆ ನಮ್ಮ ತನು ಮನದಿಂದ ಸಹಕರಿಸ್ತವೆ. ಆದ್ರೆ ದಲಿತರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ, ಕೊಡಿ ಅಷ್ಟೇ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ, ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕವಿಗಳು, ಸಾಹಿತಿಗಳು, ಪ್ರಗತಿಪರ ಚಿಂತಕರು ಉಪಸ್ಥಿತರಿದ್ದರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಹಯೋಗದಲ್ಲಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು 2 ದಿನಗಳ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಅವರು ಚಾಲನೆ ನೀಡಿದರು. ಪುರುಷರಿಗೆ ಫುಟ್ಬಾಲ್, ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್, ಬಾಸ್ಕೆಟ್ಬಾಲ್, ಇತರೆ ಗುಂಪು ಕ್ರೀಡೆಗಳು ಹಾಗೂ ವೈಯಕ್ತಿಕ ಕ್ರೀಡೆಗಳಾದ ಚೆಸ್, ಓಟ, ಈಜು, ಗುಂಡು ಎಸೆತ ಸೇರಿದಂತೆ ಇತರೆ ಕ್ರೀಡೆಗಳು ಹಾಗೂ ಮಹಿಳೆಯರಿಗೆ ಕಬಡ್ಡಿ, ಬಾಲ್ ಬ್ಯಾಡ್ಮಿಂಟನ್, ಇತರೆ ಗುಂಪು ಕ್ರೀಡೆಗಳ ಜೊತೆಗೆ ವೈಯಕ್ತಿಕ ಕ್ರೀಡೆಗಳಾದ ಚೆಸ್, ರನ್ನಿಂಗ್, ಈಜು, ಗುಂಡು ಎಸೆತ ಸೇರಿದಂತೆ ಇತರೆ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದ್ದು, ಜಿಲ್ಲೆಯಿಂದ ಒಟ್ಟು 1266 ನೌಕರರು ಕ್ರೀಡಾಕೂಟಕ್ಕೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ವೀರೇಶ್ ನಾಯಕ್ ಅವರು ತಿಳಿಸಿದರು. ಇದಕ್ಕೂ ಮುಂಚೆ 2025-26 ಸಾಲಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಯಚೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವ ನಾವು ಸ್ಪರ್ಧಿಗಳ ನೀತಿ ಹಾಗೂ ತೀರ್ಪುಗಾರರ ನಿಯಮಗಳಿಗೆ ತೀರ್ಮಾನಕ್ಕೆ ಕ್ರೀಡಾ ಮನೋಭಾವದಿಂದ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಭಾಗವಹಿಸಿ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಪ್ರತಿಜ್ಞೆಯನ್ನು ಬೋಧಿಸಲಾಯಿತು. ಅಲ್ಲದೆ ಮಹಿಳಾ ಕ್ರೀಡಾಪಟುಗಳಿಂದ ಕ್ರೀಡಾ ಜ್ಯೋತಿ ನೆರವೇರಿಸಲಾಯಿತು. ಸರ್ ಕೈ ಬಿಡ್ರಿ. ರಾಯಚೂರು ಜಿಲ್ಲಾ ಮಟ್ಟದ ಮುಖ್ಯ ಅತಿಥಿಗಳನ್ನು ಸ್ವೀಕರಿಸಿದ ಜೋರಾದ ಚಪ್ಪಾಳೆ ಬರಬೇಕು. ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ರಾಜ್ಯ ಸರ್ಕಾರಿ ನೌಕರ ರಾಯಚೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಕರ್ನಾಟಕ. ಅಮೃತ ಸರ್ ಅಡ್ಡ ಬರಬೇಡ್ರಿ. ಅಷ್ಟೇ ರೀ ಸರ್. ಓಕೆ ಸರ್. ಓಕೆ ಮಾನ್ಯ ಅತ್ಯಂತ ಗುಂಡೇಶದ ಗೌರವಿತ ದೈಹಿಕ ಶಿಕ್ಷಣ ಶಿಕ್ಷಕರ ವೇದಿಕೆಗೆ ಬರಲಿಕ್ಕೆ ಮನವಿ ಮಾಡಿಕೊಳ್ತೇನೆ. ನಾವೆಲ್ಲ ಪ್ರಬುದ್ಧ ನೌಕರರಾಗಿರುವ ಎಲ್ಲರೂ ಉದ್ಘಾಟನಾ ಕಾರ್ಯಕ್ರಮ ಬರುವಾಗ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು ನಮ್ಮಲ್ಲಿ ಮನವಿ. ಮಹಾನಗರ ಪಾಲಿಕೆಯ ಉಪಾಯುಕ್ತರಾಗಿರುವಂತಹ ಸದಸ್ಯರು ರಾಣಿ ಮೇಡಮ್ ಅವರು ಕೂಡ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಯಚೂರು ಘಟಕ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಹಾನಗರ ಪಾಲಿಕೆ ರಾಯಚೂರು ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರುತ್ತೇವೆ. ಟೋಟಲ್ 1266 ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಸೊ ಇಲ್ಲಿ ಗುಂಪು ಆಟಗಳು ಮತ್ತು ಅಥ್ಲೆಟಿಕ್ಸು, ಇಂಡಿವಿಜುವಲ್ಸು, ಆಮೇಲೆ ಲೆದರ್ ಬಾಲ್ ಕ್ರಿಕೆಟು 2 ದಿನ ಮಟ್ಟಿಗೆ ಅಂದರೆ ಇವತ್ತು ಮತ್ತು ನಾಳೆ, ಇವತ್ತು ಉದ್ಘಾಟನಾ, ನಾಳೆ ಮತ್ತು ಸಮಾರೋಪ ಸಮಾರಂಭ ಇರ್ತದೆ.
ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶಾವಂತಿಗೇರ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್, ಮಹಾನಗರ ಪಾಲಿಕೆ ಉಪಾಯುಕ್ತರಾದ ಸಂತೋಷ್ ರಾಣಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಮುಖಂಡರಾದ ಹಾಜಿ ಬಾಬು, ದೊಡ್ಡ ನಿಂಗಪ್ಪ, ಭೀಮರಾಜ್ ಹವಲ್ದಾರ್, ಹನುಮಂತರಾಯ, ಆರಿಫ್ ಮಿಯಾ, ಸುರೇಶ್ ಕುರುಡಿ, ಪಂಪಾಪತಿ ಹೂಗಾರ್, ಭೀಮೇಶ್ ನಾಯಕ್ ಸೇರಿದಂತೆ ಇತರರು ಇದ್ದರು. ಉದ್ಘಾಟನಾ ಸಮಾರಂಭದ ನಂತರ ನಾನಾ ಸ್ಪರ್ಧೆಗಳು ಆರಂಭವಾದವು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಜಾರಿಗೊಳಿಸದೆ ಗೊಂದಲ ಸೃಷ್ಟಿಸಿದೆ ಎಂದು ಮಾದಿಗ, ಸಮಗಾರ, ಡೋಹರ, ಡಕ್ಕಲಿಗ ಉಪಜಾತಿ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ರವೀಂದ್ರ ಜಾಲ್ದಾರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ಹಂಚಿಕೆ ರಾಜ್ಯ ಸರ್ಕಾರ ರಚಿಸಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಶಿಫಾರಸುಗಳನ್ನು ಜಾರಿಗೊಳಿಸದೆ ತಾನೇ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಸಾಮಾಜಿಕ ನ್ಯಾಯ ನೀಡಿರುವುದಾಗಿ ಹೇಳುತ್ತಿರುವುದು ಹಸಿ ಸುಳ್ಳು. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ, ಡಾಕ್ಟರ್ ಪರಮೇಶ್ವರ್ ಇವರ ಒತ್ತಡಕ್ಕೆ ಮಣಿದು ಅಲೆಮಾರಿಗಳ ಮೀಸಲು ಕಸಿದುಕೊಂಡು ಹಂಚಿಕೆ ಮಾಡಲಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮಾದಿಗರಿಗೆ 6, ಛಲವಾದಿ ಸಂಬಂಧಿತ ಜಾತಿಗಳಿಗೆ 5, ಭೋವಿ, ಲಂಬಾಣಿ ಸೇರಿ ಇತರರಿಗೆ 4 ಹಾಗೂ ಅಲೆಮಾರಿಗಳಿಗೆ 1 ಅನುಪಾತದಲ್ಲಿ ಮೀಸಲು ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ, ಛಲವಾದಿ ಸಮುದಾಯಕ್ಕೆ ತಲಾ 6 ಮೀಸಲು ನಿಗದಿ ಮಾಡಿದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ ಸಮುದಾಯಗಳ ಗೊಂದಲವನ್ನು ಜೀವಂತವಾಗಿ ಇಟ್ಟು ಪ್ರವರ್ಗ 1 ಮತ್ತು ಪ್ರವರ್ಗ 2ರಲ್ಲಿಯೂ ಮೀಸಲು ಪಡೆಯಲು ಆದೇಶ ನೀಡಿ ಮಾದಿಗ ಸಂಬಂಧಿತ ಜಾತಿಗಳಿಗೆ ಘೋರ ಅನ್ಯಾಯ ಎಸಗಿದೆ. ಪರಿಶಿಷ್ಟ ಜಾತಿ ಪಟ್ಟಿಗಳಲ್ಲಿ 101 ಜಾತಿಗಳು ಇದ್ದರೂ 98 ಜಾತಿಗಳಿಗೆ ಮಾತ್ರ ಮೀಸಲು ಹಂಚಿಕೆ ಮಾಡಿ ಗೊಂದಲ ಸೃಷ್ಟಿಗೆ ಕಾರಣವಾಗಿದೆ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲು ಅನ್ವಯಿಸಿರುವುದಾಗಿ ಹೇಳುವ ಸರ್ಕಾರ ಬಡ್ತಿಯಲ್ಲಿ ಮೀಸಲು ಜಾರಿಗೆ ಅಧಿಕೃತ ಆದೇಶ ಹೊರಡಿಸಿದೆ. ಮಾದಿಗ ಸಮಾಜಕ್ಕೆ ವ್ಯವಸ್ಥಿತವಾಗಿ ಮೀಸಲು ತಪ್ಪಿಸುವ ಹುನ್ನಾರ ನಡೆದಿದೆ. ಮಾದಿಗ ಸಂಬಂಧಿತ ಜಾತಿಗಳಲ್ಲಿ 29 ಉಪಜಾತಿಗಳು ಇದ್ದು ಪ್ರವರ್ಗ 1ರಲ್ಲಿ ಕೇವಲ 16 ಉಪಜಾತಿಗಳನ್ನು ಪರಿಗಣಿಸಲಾಗಿದೆ. ಅರುಂಧತಿ ರಾಯ್, ಭಂಗಿ, ಚಕ್ಕಲಿಯನ್, ದಕ್ಕಲಿಗ, ಜಾಂಬುವೇಲು, ಮಾಚಳ, ಮಾಂಗಂಗಾರುಡಿ ಸೇರಿದಂತೆ 13 ಜಾತಿಗಳನ್ನು ಪ್ರವರ್ಗ 3ರಲ್ಲಿ ಸೇರ್ಪಡೆ ಮಾಡಿ ಅಲೆಮಾರಿಗಳಿಗೆ ಮೀಸಲು ದೊರೆಯದಂತೆ ಮಾಡಿದೆ. ರಾಜಕೀಯ ಒತ್ತಡಕ್ಕೆ ಮಣಿದು ಮೀಸಲು ಹಂಚಿಕೆ ಮಾಡಿದ್ದು ಕೂಡಲೇ ಸರಿಪಡಿಸಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯದಾದ್ಯಂತ 2ನೇ ಹಂತದ ಹೋರಾಟ ನಡೆಸುವುದಾಗಿ ಹೇಳಿದರು. ಎಲ್ಲ ರೀತಿಯಿಂದ ಅನ್ಯಾಯ ಮಾಡಿದೆ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ 7 ಸದಸ್ಯರ ಪೀಠ ಆಗಸ್ಟ್ 1ರಂದು ಅಂಗೀಕಾರ ಮಾಡಿ ಎಲ್ಲ ರೀತಿಯ ಆದೇಶ ಹೊರಡಿಸಿದರೂ ಸಹ ರಾಜ್ಯ ಸರ್ಕಾರಗಳು ಯಾವುದೇ ರೀತಿ ಕಾನೂನುಬದ್ಧವಾಗಿ ಮಾಡದೆ ಒಂದು ನಾಗಮೋಹನ್ ದಾಸ್ ಆಯೋಗವನ್ನು ರಚಿಸಿ ಅದರಲ್ಲಿ ಅದು ಕ್ರಮಬದ್ಧವಾಗಿ 6-5 ಅವೈಜ್ಞಾನಿಕವಾಗಿ ರಾಜಕೀಯ ಒಂದು ಒತ್ತಡದಿಂದ ಪರಮೇಶ್ವರ್ಜಿ ಆಗಿರ್ಬೋದು, ಖರ್ಗೆಜಿ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆಜಿ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಅವರಾಗಿರ್ಬೋದು, ಅವರ ಒಂದು ಒತ್ತಡದ ಮೇರೆಗೆ ಇವತ್ತಿನ ದಿನ ಅವೈಜ್ಞಾನಿಕವಾಗಿ ಮಾಡಿದಂಥ ಒಂದು ರಿಸರ್ವೇಷನ್ 6-5 ಮಾಡಿರೋದೊಂದು ಅವೈಜ್ಞಾನಿಕ ಅಂತ ಹೇಳಿ ಬಯಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆ ಒಂದು ಗೊಂದಲ ಏನಿತ್ತು ಅದನ್ನು ಕೆರೆ ಪದರ ಅಂತ ನಾವು ಮಾಡಿದ್ರು. ಅದರಲ್ಲಿ ಆ್ಯಕ್ಚುಲಿ ಕರೆಕ್ಟಾಗಿ ಒಂದು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ಪ್ರಕಾರ ಮಾಡಿದರೆ ಅನುಕೂಲ ಆಗ್ತಿತ್ತು ಎಲ್ಲರಿಗೆ. ಆದರೂ ಸಹ ಅದನ್ನು ಪರಿಗಣಿಸಿ ಮಾಡಿದಂಥ ಒಂದು ಪಟ್ಟಿಯಲ್ಲಿ SC ಪಟ್ಟಿಯಲ್ಲಿ 98 ಜಾತಿಗಳಿದ್ದರೂ ಸಹ 101 ಜಾತಿಗಳಲ್ಲೂ ಸ್ಪಷ್ಟವಿಲ್ಲ. ಯಾಕಂದರೆ ಇವತ್ತಿನ ದಿನ ಬಹಳಷ್ಟು ಅಲೆಮಾರಿಗಳು ಕಡೆಗಣಿಸಿ ಯಾವುದೇ ರೀತಿ ಅವ್ರಿಗೂ ಅವಕಾಶ ಮಾಡಲಾರ್ದಾಗೆ ಮಾಡಿದಂಥ ಒಂದು ಏನು ಮೀಸಲಾತಿಯನ್ನು ಅಂಗೀಕಾರ ಮಾಡಿದೆ. ಮಸೂದೆಯನ್ನು ಅಂಗೀಕಾರ ಮಾಡಿದಾಗ ಏಕಪಕ್ಷೀಯವಾಗಿ ಅಂಗೀಕಾರ ಮಾಡಿದೆ. ಯಾವುದೇ ರೀತಿ ಬಿಟ್ಟವಾಗಿ ಯಾವುದೇ ರೀತಿ ಚರ್ಚೆ ಆಗದೆ ಸದನದಲ್ಲಿ ಏಕಪಕ್ಷೀಯವಾಗಿ ಮಾಡಿದಂಥ ಒಂದು ಮಂಡನೆ ಮಾಡಿ ಇದನ್ನು ಅಂಗೀಕಾರ ಮಾಡಿದ್ದಾರೆ. ಅದು ಸಹ ನಾವು ಖಂಡಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ 50ರಷ್ಟು ನೇರ ನೇಮಕಾತಿ ಮೂಲಕ ಉಳಿದ 50ರಷ್ಟು ಉದ್ಯೋಗ ಬಡ್ತಿ ಮೂಲಕ ಆಗುತ್ತದೆ. ಆದರೆ ಮಸೂದೆಯ ಉದ್ದೇಶಪೂರ್ವಕವಾಗಿ ಬಡ್ತಿ ಅವಕಾಶಗಳನ್ನು ಮೇಲ್ಪಡೆಗೊಳಿಸಿಲ್ಲ. ಸರ್ಕಾರಿ ಧೋರಣೆ ಮೀಸಲಾತಿ ಆಶಯವನ್ನೇ ಸೋಲಿಸಿದೆ. ಹೀಗಾಗಿ ಈ ಒಂದು ಒಳ ಮೀಸಲಾತಿ ಬಗ್ಗೆ ಬಹಳಷ್ಟು ಅನ್ಯಾಯವಾಗಿದೆ ಅಂತ ನಮ್ಮ ಒಂದು ಹೇಳ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ
ಪರಿಶಿಷ್ಟ ಜಾತಿಗಳ ಮೂಲ ಸೌಲಭ್ಯ ಒದಗಿಸಲು SCPTS ಅನುದಾನದಲ್ಲಿ ಯಾವುದೇ ರೀತಿ ನಮ್ಮ ಒಂದು ಆಗ್ರಹ ಇತ್ತು. ಆ ಒಂದು SCPL ಯೋಜನೆಗಳಿಗೆ ಒಳ ಮೀಸಲಾತಿ ತರಲು ಮುಂದಾಗಿಲ್ಲ. ಸರ್ಕಾರ ಅರೆಮನಸ್ಸಿನಿಂದ ಒಳ ಮೀಸಲಾತಿ ಜಾರಿ ಮಾಡುತ್ತಿರುವುದು ಈ ಧೋರಣೆಯಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆದ ಕಾರಣವಾಗಿ SCPTS ಅನುದಾನ ಈಗಾಗಲೇ ಸರ್ಕಾರದ ವತಿಯಿಂದಲೇ ಏನು SCPTS 25,000 ಕೋಟಿ ಒಪ್ಪಿಸುವುದಾಗಿದೆ. ಅದೇನು ಹೇಳ್ತಾರೆ ಸರ್ಕಾರದಲ್ಲಿ ನಾವು ಎಲ್ಲ SC ಜನಕ್ಕೆ ಹಂಚಿದ್ದೇವೆ, SC ಜನರಿಗೆ ಹಂಚೋದ್ರ ಮೇಲೆ. ಆದರೆ ನಮ್ಮ SCPTS ಅನುದಾನ ಟೋಟಲ್ ಆಗಿ ಡೆವಲಪ್ಮೆಂಟ್ಸ್ ಇರುವಂತಹ ಅನುದಾನ ಅದನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯೂಸ್ ಮಾಡಿ ನಮ್ಮ ಒಂದು ಬಹಳ ಅನ್ಯಾಯವಾಗಿತ್ತು. ಇದೊಂದೆಲ್ಲ ಜಾರಿಯಾಗಿದೆ. ಆಮೇಲೆ ನಾಗಮೋಹನ್ ದಾಸ್ ಅವರು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ 5 ಗುಂಪುಗಳಾಗಿ ವರ್ಗೀಕರಣ ಮಾಡಿದ್ದರು. ನ್ಯಾಯ ಸದಾಶಿವ ಆಯೋಗ ಮಾಧುಸ್ವಾಮಿ ಅವರಿಗೆ ಕೂಡ 4 ಗುಂಪುಗಳಾಗಿ ವರ್ಗೀಕರಣ ಮಾಡಿತ್ತು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜಕಾರಣಿ ಬೆರೆಸಿ ಸಾಮಾಜಿಕ ನ್ಯಾಯವನ್ನು ಬಲಿಕೊಟ್ಟಿತ್ತು. 6-6-5 ಸೂತ್ರದಲ್ಲಿ 3 ಗುಂಪುಗಳನ್ನು ಮಾಡಿ ದೊಡ್ಡ ಗೊಂದಲ ಮಾಡಿದ್ದೆ. ಈ ಗೊಂದಲಕ್ಕೆ ಮಸೂದೆಯಲ್ಲೂ ಸಮರ್ಪಕ ಪರಿಹಾರ ಒದಗಿಸಿಲ್ಲ. ಆದ ಕಾರಣ ಈ ಒಂದು 59 ಜಾತಿಗಳಿರುವ ಅಲೆಮಾರಿಗಳು ಹುಟ್ಟಿಗಳು ನ್ಯಾಯಬಂಧಾಸ್ತವರು ಆದ್ಯತೆ ಒದಗಿಸಿ ಮಾರ್ಗದ 1ರಲ್ಲಿ ಪ್ರತ್ಯೇಕ ಅವಕಾಶ ಕಲ್ಪಿಸಿದ್ದರು. ಆದರೆ ಜಾತಿಗಳ ಜೊತೆಗೆ ಹಾಕಿ ಅನ್ಯಾಯ ಎಸಗಿದ್ದಾರೆ. ಆದ ಕಾರಣ ಅಲೆಮಾರಿಗೆ ಬಹಳ ದೊಡ್ಡ ಅನಾಹುತ ಆಗಿ ಅಲೆಮಾರಿಗೆ ಯಾವುದೇ ರೀತಿ ಅವರಿಗೆ ಅವಕಾಶಗಳು ಸಿಗಲಾರ್ದಂತೆ ಮಾಡಿದಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಅದರ ಜೊತೆಗೆ ಪರಿಶಿಷ್ಟ ಜಾತಿಗಳು 29 ಜಾತಿಗಳಿವೆ. ಅದರ ಒಳ ಮೀಸಲಾತಿಯಲ್ಲಿ ಮಾಡಲಾದ ಒಂದರಲ್ಲಿ ಮಾದಿಗ ಸಂಬಂಧಿತ 14 ಜಾತಿಗಳಿಗೆ ಅವಿಂದತಿಯ, ಬಂಗಿ, ಚೆಕ್ಕಿಲಿಯ, ದಕ್ಕಲಿಗ, ಜಮ್ಮುವಾರ, ಮಾಚಾಳ, ಮಂಗ, ಗರುಡ, ಹಿಂದೋಳಿ ಇತ್ಯಾದಿ 13 ಮಾದಿಗ ಸಂಬಂಧಿತ ಜಾತಿಗಳ ಪ್ರವರ್ಗ 3ರಲ್ಲಿ ಅಲೆಮಾರಿಗಳ ಗುಂಪಿನಲ್ಲಿ ಪ್ರತ್ಯೇಕ ಪ್ರವರ್ಗಗಳು ಸಿಗದೆ ಮಾದಿಗ ಸಂಬಂಧಿತ ಜಾತಿಗಳ ಪ್ರವರ್ಗದಲ್ಲಿಯೂ ಈ ಜಾತಿಗಳ ಉಳಿಸದೆ ಈ ಸಣ್ಣ ಜಾತಿಗಳ ಬಹು ಮಧ್ಯಾಹ್ನ ಜಾತಿಗಳ ನಡುವೆ ಸ್ಪರ್ಧೆ ಇರಿಸಿರುವುದು ಸರ್ಕಾರದ ಅವಮಾನೀಯ ಅವೈಜ್ಞಾನಿಕ ಧೋರಣೆಯಾಗಿದೆ. ಸರ್ಕಾರ ನಮ್ಮ ಈ ಬೇಡಿಕೆಗಳನ್ನು ತುರ್ತು ನಿರ್ವಹಿಸಿ ಸರಿಪಡಿಸಬೇಕೆಂದು 30 ವರ್ಷಗಳ ಕಾಲ ನಾವು ಮಾಡಿದಂಥ ಹೋರಾಟವನ್ನು ಇದನ್ನ ಪರಿಗಣಿಸಿದ್ದಕ್ಕೆ ನಾವು ಸುಪ್ರೀಂ ಕೋರ್ಟ್ ತೀರ್ಪಿನ ಆದೇಶವನ್ನು ರಾಜಕೀಯ ಮಾಡಿರುವ ಅಲೆಬೆಲೆ ವರ್ಗೀಕರಣವನ್ನು ಒಪ್ಪಲಾಗದು. ಸರ್ಕಾರ ತಕ್ಷಣ ಹೊಸ ಒಳ ಮೀಸಲಾತಿಯನ್ನು ಗೊಂದಲಗಳನ್ನು ಸರಿಪಡಿಸಬೇಕೆಂಬುದು ನಮ್ಮ ಒತ್ತಾಯವಾಗಿದೆ. ಮಾದಿಗ ದಂಡೋರ ಮೀಸಲು ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾದಿಗ ಸಮುದಾಯಕ್ಕೆ ಐತಿಹಾಸಿಕ ಅನ್ಯಾಯ ಮಾಡಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ತನಗೆ ಅನುಕೂಲವಾಗುವಂತೆ ಜಾರಿಗೊಳಿಸಲು ಮುಂದಾಗಿದೆ. ಯಾವುದೇ ವೈಜ್ಞಾನಿಕ ವಿಶ್ಲೇಷಣೆ ಇಲ್ಲದೆ ಇದ್ದರೂ ಮೀಸಲು ಪ್ರಮಾಣ ಹಂಚಿಕೆ ಮಾಡಿರುವುದು ಸಂವಿಧಾನ ಆಶಯಕ್ಕೆ ವಿರುದ್ಧವಾಗಿದೆ. ಮಾದಿಗ ಸಮುದಾಯಕ್ಕೆ ಮೀಸಲು ಹೆಚ್ಚಿಸುವ ಅವಕಾಶವಿದ್ದರೂ ದುರುದ್ದೇಶದಿಂದಲೇ ತಡೆಯಲಾಗಿದೆ ಎಂದರು. ಒಳ ಮೀಸಲು ಜಾರಿಯನ್ನು ಮಾದಿಗ ಸಮಾಜ ಕೆಲವರು ಸ್ವಾಗತಿಸಿ ಸಂಭ್ರಮಿಸಿರುವುದು ಮಾಹಿತಿ ಕೊರತೆ ಕಾರಣವಾಗಿದೆ. ಸಮಾಜಕ್ಕೆ ಅನ್ಯಾಯವಾದರೂ ಕೆಲವರು ಸ್ವಾಗತಿಸಿದ್ದಾರೆ ಎಂದರು. ಈಗಾಗಲೇ ಅಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಮಾಡಿದಂಥ ಹೋರಾಟಗಾರರಾದ ಸನ್ಮಾನ್ಯ ಶ್ರೀ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣ ಅವರ ನಾಯಕತ್ವ ನಡೆದಂಥ ಹೋರಾಟಕ್ಕೆ ಆಂಧ್ರ, ತೆಲಂಗಾಣ, ಹರಿಯಾಣ ರಾಜ್ಯದಲ್ಲಿ ಜಯವನ್ನು ಪಡೆದುಕೊಂಡಿದ್ದೀವಿ, ಜಯವನ್ನು ಸಾಧಿಸಿಕೊಂಡಿದ್ದೀವಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 16 ತಿಂಗಳ ಕಳೆದರೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಬಂದು 16 ತಿಂಗಳ ಕಳೆದರೂ ಕೂಡ ಇಲ್ಲಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿಯನ್ನು ಗೊಂದಲಕ್ಕೆ ಸೃಷ್ಟಿ ಮಾಡಿ ಒಳ ಮೀಸಲಾತಿ ಪರವಾಗಿ ಹೋರಾಟ ಮಾಡುವಂತಹ ಹೋರಾಟಗಾರರನ್ನ ಕಡೆಗಣಿಸಿರುವುದರಿಂದ ನಾವು ತೀವ್ರವಾಗಿ ಕಾಂಗ್ರೆಸ್ ಸರ್ಕಾರ ವಿರುದ್ಧನೇ ನಾವು ಹೋರಾಟಕ್ಕೆ ಹಿಡಿದಿದ್ವಿ. ಇದು 2ನೇ ಹಂತ ಹೋರಾಟ. ಈಗಾಗಲೇ ನಾವು 30 ವರ್ಷಗಳ ಹೋರಾಟವನ್ನು ಮಾಡಿ ಇಡೀ ಪ್ರಾಣವನ್ನು ಕಳೆದುಕೊಂಡಿರುವಂತಹ ನನ್ನ ಹೋರಾಟಗಾರರು ಬೆಳಗಾವಿಯಲ್ಲಿ ಬೆತ್ತದ ಏಟು ತಿಂದಿವಿ, ಬೆಳಗಾವಿಯಲ್ಲಿ ಕೈಕಾಲು ಮುಡ್ಕೊಂಡಿವಿ. ಆದರೂ ಸಿದ್ದರಾಮಯ್ಯ ಅವರು ನಮ್ಮ ಪರವಾಗಿ ನ್ಯಾಯ ಕೊಡ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ವಿ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನಮಗೆ ಸಂಪೂರ್ಣವಾಗಿ ಮಾದಿಗರಿಗೆ ಮತ್ತು ಮಾದಿಗ ಉಪಜಾತಿಗಳಿಗೆ ಅನ್ಯಾಯವನ್ನು ಎಸಗಿರುವುದರಿಂದ ಈ 2ನೇ ಯುದ್ಧ ಹೋರಾಟವನ್ನು ಮುಂದುವರಿಸಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನಾವು ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ನಾನೊಬ್ಬ ರಾಜ್ಯದ ರಾಜ್ಯಾಧ್ಯಕ್ಷನಾಗಿ ರಾಜ್ಯ ಸಂಚಾಲಕನಾಗಿ ನಾವು ತೀವ್ರವಾಗಿ ಖಂಡಿಸುವುದರ ಜೊತೆಗೆ ಮತ್ತೊಂದು ಸಲ ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತ ಹೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ರಾಯಚೂರು ಜಿಲ್ಲೆಯಿಂದ ನಾವು ಈ ಸರ್ಕಾರಕ್ಕೆ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಈಗಾಗಲೇ
ನಾಗಮಂದಾಸ್ ಕೊಟ್ಟಂತ ವರದಿಯಲ್ಲಿ ಅಂಕಿ ಸಂಖ್ಯೆ ಆಧಾರದ ಮೇಲೆ ನೋಡಿದಾಗ ನಿಜವಾಗ್ಲೂ ನಮಗೆ ಬಹಳ ಪ್ರಾಮಾಣಿಕದಿಂದ ನಿವೃತ್ತಿ ನ್ಯಾಯಮೂರ್ತಿ ಕೊಟ್ಟಂತ ನಾಗಮಂದಾಸ್ ವರದಿಯನ್ನು ಸ್ವಾಗತ ಮಾಡಿದ್ವಿ. ಅವ್ರು ಕೊಟ್ಟಂತ ವರದಿ 5 ವಿಂಗಡಣೆಗಳು, ಅದ್ರ ಪ್ರಕಾರ ಮಾಡಿದ್ರೆ ನಮ್ಗೆ ಸಂತೋಷ ಇರ್ತಿತ್ತು. ಆ ವರದಿಯನ್ನು ಕೂಡ ಪಕ್ಕಕ್ಕಿಟ್ಟು, ಸದಾಶಿವಾಗಿದೆ ವರದಿ ಕೂಡ ಪಕ್ಕಕ್ಕಿಟ್ಟು, ಇವರು ಏಕಪಕ್ಷೀಯ ನಿರ್ಧಾರ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಯಾರೋ ಒಬ್ಬ ಬಲಟ್ಟ ಶಾಸಕರ ವತಿಯಿಂದ ಮಣಿದು ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ಮೋಸ ಮಾಡಿರುವಂತಹ ಸರ್ಕಾರ ಯಾವುದಾದ್ರೆ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಕೂಡ ತಕ್ಕ ಪಾಠ ಕಲಿಸಬೇಕಾಗ್ತದೆ. ಮಾದಿಗರು ಎಚ್ಚೆತ್ತುಕೊಂಡಿದ್ದೀವಿ ಈಗಾಗಲೇ. ಯಾಕಂದ್ರೆ 30 ವರ್ಷಗಳ ಹೋರಾಟದ ಹಿನ್ನೆಲೆ ನೋಡಿದಂತ ಸಂದರ್ಭದಲ್ಲಿ ಆದಿ ಕರ್ನಾಟಕ ಅಂತ ಹೇಳಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಆದಿ ಕರ್ನಾಟಕ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಭೀಮಣ್ಣ ಮಂಚಾಲ್, ಚಂದ್ರ ಭಂಡಾರಿ, ಭೀಮಯ್ಯ, ಜೆ ಮೌನೇಶ್, ಆಂಜನೇಯ, ಲಕ್ಷ್ಮಣ್ ಸೇರಿದಂತೆ ಇತರರು ಇದ್ದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರಿನ ರಾಮಪುರ ಗ್ರಾಮದ ಬಿಸಿಯೂಟ ಕಾರ್ಯಕರ್ತೆಯನ್ನು ಕಗ್ಗೊಲೆ ಮಾಡಿರುವ ರಫೀಕ್ ಮಾಡಿದ್ದು ಅವರ ಕುಟುಂಬ ಹಾಗೂ ಪ್ರಚೋದನೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಲವ್ ಜಿಹಾದ್ ನಡೆಸಿರುವ ರಫೀಕ್ ಎಂಬಾತ ಬಿಸಿಯೂಟ ನೌಕರಿ ಮಾಡಿ ಜೀವನ ಸಾಗಿಸುತ್ತಿದ್ದ ದಲಿತ ಮಹಿಳೆಯನ್ನು ಕಗ್ಗೊಲೆ ಮಾಡಿದ್ದು ಮದುವೆಯಾಗಲು ಒತ್ತಾಯಿಸಿ ಮನೆ ಮುಂದೆಯೇ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ. ನಂತರ ಪ್ರತಿರೋಧದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತ ರಂಜಿತಾಳ ಕೊಲೆ ಘಟನೆಯನ್ನು ಅನೈತಿಕ ಸಂಬಂಧ ಹೆಸರಿನಲ್ಲಿ ಚಾರಿತ್ರ್ಯ ಹರಣ ಮಾಡುವ ಪ್ರಯತ್ನಗಳು ನಡೆಯುತ್ತಿರುವುದನ್ನು ಪ್ರತಿಭಟನಾಕಾರರು ಖಂಡಿಸಿದರು. ಹಿಂದೂ ಮಹಿಳೆಯನ್ನು ಗುರಿಯಾಗಿಸಿಕೊಂಡು ಮತಾಂಧ ಶಕ್ತಿಗಳು ಮಹಿಳೆಯರ ಜೀವ ಹಾನಿ ಮಾಡುತ್ತಿರುವ ಘಟನೆಗಳು ನಿರಂತರವಾಗಿ ನಡೆಯುತ್ತಿವೆ. ಹುಬ್ಬಳ್ಳಿಯ ನೇಹಾ ಘಟನೆ, ಗದುಗಿನ ಅಪೂರ್ವ ಪುರಾಣಿಕ್ ಮೇಲೆ ಚಾಕುವಿನಿಂದ ಇರಿದು ಕೊಲೆ, ಅಪ್ರಾಪ್ತ ವಿಜಯಲಕ್ಷ್ಮಿ ತಳವಾರ ಮೇಲೆ ಅತ್ಯಾಚಾರ ಎಸಗಿದ ಘಟನೆಗಳೆಲ್ಲವೂ ಲವ್ ಜಿಹಾದ್ ಪ್ರಕರಣಗಳಾಗಿವೆ ಎಂದು ಆರೋಪಿಸಿದರು. ರಂಜಿತಾ ಕೊಲೆ ಘಟನೆ ಪ್ರಚೋದಿಸಿದ ಘಟನೆಯನ್ನು ಎಎನ್ಐ ತನಿಖೆ ವಹಿಸಬೇಕು. ನಿರಂತರವಾಗಿ ಹಿಂದೂ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಅತ್ಯಾಚಾರ, ಕೊಲೆ ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದ್ದು ಮಧ್ಯಪ್ರವೇಶಿಸಬೇಕೆಂದು ಆಗ್ರಹಿಸಿ ರಾಜ್ಯಪಾಲರಿಗೆ ಬರೆದ ಮನವಿಯಲ್ಲಿ ಆಗ್ರಹಿಸಲಾಯಿತು. ಹಿಂದೂ ದಲಿತ ಮಹಿಳೆ ರಂಜಿತಳ ಹತ್ಯೆ ಮಾಡಿದ ರಫೀಕ್ ಕುಟುಂಬದವರ ವಿರುದ್ಧ ಮತ್ತು ಹತ್ಯೆಗೆ ಪ್ರಚೋದಿಸುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿತು ಇಂದು ರಾಜ್ಯಾದ್ಯಂತ ಜನಕೇಂದ್ರಗಳನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಡು ಬಡತನದ ಮಧ್ಯೆಯೂ ಕೂಡ ನೂರಾರು ಮಕ್ಕಳಿಗೆ ಅನ್ನ ಹಾಕುವ ಕಾಯಕದಲ್ಲಿ ತೊಡಗಿರುವ ಹಿಂದೂ ಹೆಣ್ಣುಮಕ್ಕಳಾದ ರಂಜಿತಾ ದಲಿತ ಚಳವಳಿ ಸಮಾಜದ ಮಹಿಳೆ ಬಿಸಿಯೂಟ ಕಾರ್ಯಕರ್ತೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ರಾಮಪುರ ಶಾಲೆಯಲ್ಲಿ ಬಿಸಿಯೂಟ ತಯಾರು ಮಾಡಿ ತನ್ನ ಮಗನ ವಿದ್ಯಾಭ್ಯಾಸ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದ ದಲಿತ ಮಹಿಳೆಯ ಮುಸ್ಲಿಂ ಜಿಹಾದಿ ರಫೀಕ್ ಕಗ್ಗೊಲೆ ಮಾಡಿರುವುದು ಖಂಡನೀಯ. ರಂಜಿತಾ ಎಂಬ ದಲಿತ ಮಹಿಳೆಯ ತನ್ನ ಮಗ ಮತ್ತು ಸಂಸಾರ ಸಾಗಿಸಲು ಶಾಲೆಯಲ್ಲಿ ಬಿಸಿಯೂಟ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದರು. ಆಕೆಯನ್ನು ರಫೀಕ್ ಎಂಬ ಮುಸ್ಲಿಂ ಮತಾಂಧಿ ಜಿಹಾದಿಯು ಮದುವೆಯಾಗು ಎಂದು ಪೀಡಿಸುತ್ತಿದ್ದ. ಅದಕ್ಕೆ ಒಪ್ಪದ ರಂಜಿತಾಳನ್ನು ಇದೇ ಜನವರಿ 3ರಂದು ಮಹಾಪುರದ ಆಕೆಯ ಮನೆಯ ಮುಂಭಾಗದಲ್ಲಿ ಕತ್ತನ್ನು ಕೊಯ್ದು ಕೊಲೆ ಮಾಡಿ ನೀಚ ಕೃತ್ಯವೆಸಗಿದ್ದಾನೆ. ಆ ನಂತರ ಹಿಂದೂ ಸಮಾಜದ ಆಕ್ರೋಶಗೊಂಡು ಜಿಹಾದಿ ರಫೀಕ್ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನೇಹಾ ಹಿರೇಮಠ್ ಅನ್ನು ಕಗ್ಗೊಲೆ ಮಾಡಿದ ಮತಾಂಧ ಮಹೇಶ್ ಪ್ರಕರಣ, ಗದುಗಿನ ಕೊಲೆ ಪ್ರಯತ್ನ ಅಪ್ರಾಪ್ತ ಬಾಲಕಿ ವಿಜಯಲಕ್ಷ್ಮಿ ತಳವಾರ್ ಜಿಹಾದಿ ಸದ್ದಾಂನಿಂದ ಅತ್ಯಾಚಾರವೆಸಗಿ ಗರ್ಭಿಣಿ ಮಾಡಿ ಪ್ರಕರಣವು ಇವೆಲ್ಲ ಲವ್ ಜಿಹಾದ್ನಿಂದ ಮತಾಂತರ ಮಾಡುವ ವಿವಿಧ ಕಾರಾಳ ಮುಖಗಳಾಗಿವೆ. ರಾಮಪುರ ಶಾಲೆಯಲ್ಲಿ ದುಡಿದು ತಿನ್ನುವ ಈ ರಂಜಿತಾ ಕುಟುಂಬಕ್ಕೆ ಸಾಂತ್ವನ ಹೇಳಲು ಬದಲು ಉಳಿಯುವ
ದಲಿತ ರಂಜಿತಳ ಅನೈತಿಕ ಸಂಬಂಧದ ಎಂದು ಬಿಂಬಿಸುವ ಆಕೆಯ ಚಾರಿತ್ರ ಹರಣದ ವ್ಯವಸ್ಥಿತ ಹೀನ ಕಾರ್ಯ ನಡೆದಿದೆ. ಆ ಎಲ್ಲ ವದಂತಿ ಮತ್ತು ಊಹಾಪೋಹಗಳನ್ನು ನಂಬದೆ ದಲಿತ ರಂಜಿತಳ ಸಾವಿಗೆ ನ್ಯಾಯ ದೊರಕಿಸಿಕೊಡಲು ಸಮಸ್ತ ಹಿಂದೂ ಸಮಾಜ ಒಗ್ಗೂಡಬೇಕಾಗಿದೆ. ಈ ರಂಜಿತ ಧೀರ ಮಾತೆಯು ಸಾವು ವ್ಯರ್ಥ ಆಗಬಾರದು. ಲವ್ ಜಿಹಾದ್ ಹೆಸರಿನಲ್ಲಿ ಮತಾಂತರವಾಗಲು ಪೀಡಿಸಿ ಕೊನೆಗೆ ಧರ್ಮ ಬಿಡದ ಕಾರಣ ಮುಸ್ಲಿಂ ಜಿಹಾದಿಯಿಂದ ಬರ್ಬರವಾಗಿ ಅತ್ತೆ ತನ್ನ ಜೀವವನ್ನೇ ಬಲಿಕೊಟ್ಟು ಧರ್ಮ ಉಳಿಸಿದ ಮಹಾತಾಯಿ ಕೊಲೆ ಮಾಡಿರುವ ರಫೀಕ್ ಅನ್ನುವ ಜಿಹಾದಿ ಸತ್ತಿರಬಹುದು. ಅವನಿಗೆ ಕುಮ್ಮಕ್ಕು ಕೊಟ್ಟಿರುವ ಮತಾಂಧ ಮುಸಲ್ಮಾನರನ್ನು ಬಂಧಿಸಬೇಕು ಮತ್ತು ರಫೀಕಿನ ಕುಟುಂಬದವರ ಜಾತಿ ನಿಂದನೆಯ ಪ್ರಕರಣ ಆಧಾರದ ಮೇಲೆ ಮತ್ತು ಕೊಲೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ರಾಜ್ಯ ಸರ್ಕಾರ ಮುಸ್ಲಿಂ ಓಲೈಕೆಯ ನೀತಿಯಲ್ಲಿ ತೊಡಗಿದ್ದರಿಂದ ನಿಕ್ಷೇಪಾತ ತನಿಖೆಯಾಗಲು ಈ ಎಲ್ಲ ಪ್ರಕರಣವನ್ನು NIA ತನಿಖೆ ಒಪ್ಪಿಸಬೇಕೆಂದು ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಹದಗೆಟ್ಟಿರುವುದರಿಂದ ಮಾನ್ಯರಾದ ತಾವು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಡಿ ರವಿಕೃಷ್ಣ, ಉಪಾಧ್ಯಕ್ಷ ಎ ಶ್ರೀನಿವಾಸ್ ಯಾದವ್, ರಾಕೇಶ್ ಪಾಟೀಲ್ ಮಸ್ಕಿ, ಬಜರಂಗ್ ದಳದ ಜಿಲ್ಲಾ ಸಂಚಾಲಕ ಬಸವರಾಜ್ ಸಾಲಗುಂದ, ಶರಣಬಸವ, ಸುನೀಲ್ ರಾಜ್ ಪುರೋಹಿತ್, ಸಾಯಿ ನಾರಾಯಣ ರೆಡ್ಡಿ, ಶ್ರೀಕಾಂತ್, ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಪಿ ಯಲ್ಲಪ್ಪ, ಜೆಡಿಎಸ್ ಎಸ್ಸಿ ಘಟಕದ ಅಧ್ಯಕ್ಷ ನರಸಪ್ಪ ಆಶಾಪುರ್, ಮಾರೆಪ್ಪ, ವಿಜಯಕುಮಾರ್ ಸಜ್ಜನ್, ಡಾಕ್ಟರ್ ನಾಗರಾಜ್ ಬಾಲಕಿ, ವೀರೇಶ್ ಭೂಷಣ್ ಸೇರಿ ಅನೇಕರು ಭಾಗವಹಿಸಿದ್ದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಜಿಲ್ಲಾಡಳಿತ ಸಹಯೋಗದೊಂದಿಗೆ ಜನವರಿ 14ರಂದು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಭೋವಿವಡ್ಡರ ಸಂಘದ ಜಿಲ್ಲಾ ಅಧ್ಯಕ್ಷ ನಾರಾಯಣಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ ನಗರದ ಶ್ರೀ ಸಿದ್ದರಾಮೇಶ್ವರ ವೃತ್ತದಲ್ಲಿ ಪೂಜೆ, ಮಾಲಾರ್ಪಣೆ ನಡೆಸಲಾಗುತ್ತದೆ. ಅಲ್ಲಿಂದ ಭಾವಚಿತ್ರದ ಮೆರವಣಿಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮಿಸಲಿದೆ. ಜಯಂತಿ ಅಂಗವಾಗಿ ಉಪನ್ಯಾಸ, SSLC, PUCಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ, ಮಾಜಿ ಸೈನಿಕರಿಗೆ, ರೈತರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಇಲಾಖೆಯಿಂದ ಆಚರಿಸಲು ಜಿಲ್ಲಾ ಮಟ್ಟದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು 2026 ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲು ಈ ಕಾರ್ಯಕ್ರಮವನ್ನು ಸಮಾಜದ ಪೂಜ್ಯ ಸ್ವಾಮೀಜಿಗಳು, ಸಚಿವರು, ಸಂಸದರು, ಶಾಸಕರು, ಮಹಾನಗರ ಪಾಲಿಕೆಯ ಮತ್ತು ನಗರ ಅಭಿವೃದ್ಧಿಯ ಜನಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳು, ವರ್ಗದವರು, ಕುಟುಂಬದ ಸಮೇತ ಸಮಾಜದ ಬಾಂಧವರು ಮತ್ತು ಸರಿಯಾಗಿ ಸಮಯಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಸಕ್ರಿಯವಾಗಿ ಭಾಗವಹಿಸಬೇಕೆಂದೇಳಿ ಶ್ರೀ ಸಿದ್ದರಾಮೇಶ್ವರ ಪಾತ್ರರಾಗಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳಿಕೊಳ್ತೇವೆ. ಅದೇ ರೀತಿ ಕಾರ್ಯಕ್ರಮದ ವಿವರಗಳಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಿಂದ ಕುಂಭಮೇಳ ಮತ್ತು ಭಾವಚಿತ್ರ ಮೆರವಣಿಗೆ ಅಂಬೇಡ್ಕರ್ ವೃತ್ತದವರೆಗೆ ರಂಗಮಂದಿರವರೆಗೆ ಆಗಲಿದೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿ SLC ಮತ್ತು PUC ವಿದ್ಯಾರ್ಥಿ 90% ಅಂಕ ಪಡೆದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 2024-25ನೇ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಸನ್ಮಾನಿಸಲಾಗುವುದು ಮತ್ತು ಸೈನಿಕರು ಮತ್ತು ರೈತರು ಮತ್ತು ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಆದಂಥ ಅಧ್ಯಕ್ಷರುಗಳಿಗೂ ಕೂಡ ಸನ್ಮಾನ ಮಾಡಲಾಗುವುದು. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿ ಸರ್ಕಾರ ಆಫೀಸುಗಳಲ್ಲಿ ಮತ್ತು ಸಿದ್ದರಾಮೇಶ್ವರ ಭಾವಚಿತ್ರಗಳನ್ನು ಇಟ್ಟು ಪೂಜೆ ಮಾಡಬೇಕೆಂದೇಳಿ ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅದೇ ರೀತಿ ಯಾವುದೇ ಸರ್ಕಾರ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಸಿದ್ದರಾಮೇಶ್ವರ ಭಾವಚಿತ್ರ ಫೋಟೋಗಳಿಟ್ಟು ಪೂಜೆ ಮಾಡಬೇಕಂತೇಳಿ ಕೇಳಿಕೊಟ್ಟಿದ್ದೀವಿ. ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲರೂ ಕಡ್ಡಾಯವಾಗಿ ಸರ್ಕಾರದಲ್ಲಿ ಸಹಕರಿಸಬೇಕೆಂತೇಳಿ ವಿನಂತಿಸಿಕೊಳ್ತೇವೆ. ತಮ್ಮೆಲ್ಲರಿಗೂ ಮತ್ತು ನಮ್ಮ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಎಲ್ಲ ನಮ್ಮ ಸಮಾಜ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂತೇಳಿ ಮಾಧ್ಯಮದ ಮುಖಾಂತರ ನಾವು ಕೇಳಿಕೊಳ್ತೀವಿ. ವಂದನೆಗಳು. ಸಮಾಜದ ಮಹಿಳಾ ಅಧ್ಯಕ್ಷೆ ಶಶಿಕಲಾ ಭೀಮರಾಯ ಮಾತನಾಡಿ, ಶ್ರೀ ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, ಎಲ್ಲ ಅಧಿಕಾರಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಜಯಂತಿಗಳಲ್ಲಿ ಅನೇಕ ಇಲಾಖೆ ಅಧಿಕಾರಿಗಳು ಭಾಗವಹಿಸುವುದಿಲ್ಲ. ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಆದರೂ ಅಧಿಕಾರಿಗಳು ಭಾಗವಹಿಸದೆ ಹೋದರೆ ಮುಖ್ಯಮಂತ್ರಿಗಳಿಗೂ ದೂರು ನೀಡುವುದಾಗಿ ಹೇಳಿದರು. ನಾನು ಹೇಳೋದಷ್ಟೇ ಬಯಸ್ತೀನಿ. ಸಿದ್ದರಾಮೇಶ್ವರ ಜಯಂತಿ 14ನೇ ತಾರೀಕಿಗೆ ಏನೋ ಸಿದ್ದರಾಮೇಶ್ವರ ಸರ್ಕಲ್ನಿಂದ ಪೂಜೆ ಪುನಸ್ಕಾರ ಮಾಡಿ ಅಲ್ಲಿಂದ ಕುಂಭಮೇಳ, ಮಹಿಳೆಯರ ಕುಂಭಮೇಳ ಎಲ್ಲ 7 ತಾಲೂಕಿನಿಂದ ಮಹಿಳೆಯರು ಬಂದು ಕುಂಭಮೇಳವನ್ನು ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಅಂಬೇಡ್ಕರ್ ಸರ್ಕಲ್ ಬಂದು ಅಂಬೇಡ್ಕರ್ ಬಂದ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ರಂಗಮಂದಿರಕ್ಕೆ ಬರೋ ಟೈಮ್ನಲ್ಲೇ
ನಮ್ಮ ಸಮಾಜ ಸಣ್ಣ ಸಮಾಜ, ನಮ್ಮ ಸಮಾಜದಲ್ಲೇ ಯಾರು ಅಧಿಕಾರಿಗಳು ಕೊಡಲ್ಲ, ಒನ್ಲಿ ಡೆಪ್ಟಿ ತಹಸೀಲ್ದಾರ್ ಒಬ್ಬರನ್ನೇ ಕಳಿಸ್ತಾರೆ. ಇದು ನಾನು ಬಹಳ ನೋವಾಗುತ್ತೆ, ನೋವನ್ನು ಮಾತನ್ನು ಹೇಳ್ತಾ ಇದ್ದೀನಿ. ಪ್ರತಿ ಅಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರ ಕಾರ್ಯಕ್ರಮಕ್ಕೆ ಪ್ರತಿ ಒಂದು ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ನಾವು ಬಹಿಷ್ಕಾರ ಹಾಕೋದು ಗ್ಯಾರಂಟಿ. ನಾವು ಮಾನ್ಯ ಗೌರವದಿಂದ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಜಿ ಅವ್ರ ಗಮನಕ್ಕೆ ತರ್ತೀವಿ. ಈ ಸಲ ಇಷ್ಟು ತಂದಿದ್ದಿಲ್ಲ, ನಾವು ಈಗ ತರ್ತೀವಿ. ಯಾಕಂದ್ರೆ ಪ್ರತಿ ಸಲ ನಾವು ಜಯಂತಿ ಮಾಡಿದ್ರೆ ಅಲ್ಲೇ ಸ್ಟ್ಯಾಚ್ಯೂ ಬಂದು ಅಲ್ಲೇ ಪೂಜೆ ಮಾಡ್ತಾರ, ಹೋಗ್ಬಿಡ್ತಾರ. ವೇದಿಕೆ ಕಾರ್ಯಕ್ರಮಕ್ಕೆ ಯಾರ್ರಿ ನಾವಿರ್ಬೇಕ? ನಮ್ದು ನಾವಿರಕ ಹೆಚ್ಚಿನ ನಾವು ಇರಬಾರ್ದು, ನೀವೇ ಇರಬೇಕು, ಅಧಿಕಾರಿಗಳೇ ಇರ್ಬೇಕು, DC ಇರ್ಬೇಕು, SP ಇರ್ಬೇಕು, ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇರ್ಬೇಕು, ತಹಸೀಲ್ದಾರ್ ಇರ್ಬೇಕು, CO ಇರ್ಬೇಕು, CS ಇರ್ಬೇಕು, ಎಲ್ಲ ಅವರೇ ಇರ್ಬೇಕು. ಇರೋದಲ್ಲ, ಯಾರು ಬರೋದಲ್ಲ ಅಂದ್ರೆ ನಾವು ಕಡೆಗೆ ಕಾಣೋದಲ್ಲ. ನಿಮ್ಗೆ ನಮ್ಮ ಸಮಾಜ ನಿಮ್ಗೆ ಅಲ್ವಾ? ಜಯಂತಿ ಯಾಕೆ ಮಾಡ್ಬೇಕು? ನಾವು ಬೇಡ, ಕ್ಯಾನ್ಸಲ್ ಮಾಡ್ಬಿಡ್ರಿ. ನೀವೇ ಬೇಕಾಗಿಲ್ಲ. ನಮ್ಗೆ ಸಿದ್ದರಾಮೇಶ್ವರ ನಮ್ಗೇನು ಅಧಿಕಾರ, ನಮ್ಗೇನು ಒಂದು ಸಿದ್ದರಾಮೇಶ್ವರ ಜಯಂತಿ ಮಾಡಂತ ತಿಳ್ಕೊಂಡು ಅವ್ರ ಅಧಿಕಾರದಲ್ಲಿ ಕೊಟ್ಟರಲ್ಲ, ನೀವು ಅಧಿಕಾರಿಗಳು ಯಾರು ಬರಲ್ಲ, ಬರ್ಬೇಡ್ರಿ, ಮಾಡಕ್ ಹೋಗ್ಬೇಡ್ರಿ. ಯಾಕೆ ಮಾಡ್ತೀರಿ? ತಾತ್ಕಾಲಿಕ ಮಾಡ್ತೀರಾ? ಸುಮ್ಮನೆ ನೋಡಕ್ಕಾಗಿ ಮಾಡ್ತೀರಾ ಜನಕ್ಕೆ? ನಾನು ಒಂದು ಎಚ್ಚರಿಕೆ ಕೊಡಕತ್ತೀನಿ ಅಧಿಕಾರಿಗಳಿಗೆ, ನೀವು ಎಲ್ಲಾರು ಆ ಒಂದು ರಂಗಮಂದಿರ ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ನಮ್ಗೆ ಅಲ್ಲಿರ್ಬೇಕು. ನಾವು ಶಾಸಕರನ್ನ, ಎಲ್ಲ ಸಚಿವರನ್ನ, ಎಲ್ಲ ಮಿನಿಸ್ಟರ್ ಯಾರ್ಯಾರ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಸಮಾಜ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡಿ ಕರಿತೀವಿ. ಅದು ನಿಮಗೆ ಒತ್ತಡ ಹಾಕಲ್ಲ. ನೀವು ಏನಾಯ್ತು ಪ್ರಕಟಣೆ ಪ್ರಕಾರ ನೀವು ಹಾಕ್ರಿ, ನಾವು ಕರಿತೀವಿ, ರಿಕ್ವೆಸ್ಟ್ ಮಾಡಿ ಕರ್ಕೊಂತೀವಿ. ಆದರೆ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಕಡ್ಡಾಯವಾಗಿ ಆಗಬೇಕು. ಎಲ್ಲಾ ಗ್ರಾಮ ಪಂಚಾಯತ್ನಲ್ಲೇ PDO ಬರೀ ಸಿಬ್ಬಂದಿ ವರ್ಗದವ್ರು ಮಾಡಿದ. ಈ ಸಂದರ್ಭದಲ್ಲಿ ಆಂಜನೇಯ ಗಾಣದ ನಾಗರಾಜ್, ಗೌಸ್ನಗರ್, ಕಾಶಿನಾಥ್, ಲಕ್ಷ್ಮಣ್, ತಾಯಪ್ಪ, ಸತ್ಯಪ್ಪ, ಹುಲಿಯಪ್ಪ, ಶಿವರಾಜ್ ಪುರ್ತಿಪ್ಲಿ ಇದ್ದರು. ಜಿ ಸುರೇಶ್ ಪ್ರತಿಷ್ಠಾನದಿಂದ ಜನವರಿ 10ರಂದು ಸಾಹಿತಿ ವೀರ ಹನುಮಾನ್ ರಚಿಸಿದ ಆತ್ಮಬಂಧು 2 ಜೀವ 1 ಕಥಾನಕ ಎಂಬ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನ ಸದಸ್ಯ ಈರಣ್ಣ ಬೆಂಗಾಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿ ಸುರೇಶ್ ಅಗಲಿ 1 ವರ್ಷ ಕಳೆದಿದೆ. ಅವರ ಒಡನಾಡಿಯಾಗಿರುವ ಸಾಹಿತಿ ವೀರ ಹನುಮಾನ್ ರಚಿಸಿದ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಕೃತಿಯನ್ನು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬಿಡುಗಡೆಗೊಳಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ತಾರಾನಾಥ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪಾರಸ್ಮಲ್ ಸುಕಾಣಿ ವಹಿಸಲಿದ್ದಾರೆ. ಕೃತಿಯ ಕುರಿತು ಸಾಹಿತಿ ಮಹಾಂತೇಶ್ ಮಸ್ಕಿ ಮಾತನಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪವಮಾನಾಚಾರ್ಯ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮಣ್ಣ ಹವಳೆ, ಕೃತಿಕಾರ ವೀರ ಹನುಮಾನ್ ಭಾಗವಹಿಸಲಿದ್ದಾರೆ ಎಂದರು. ಸಾಂಸ್ಕೃತಿಕ ಮನಸ್ಸಿನ ಮತ್ತು ಶೈಕ್ಷಣಿಕ ಸಾಹಿತ್ಯಿಕವಾಗಿ ಇದ್ದಂತಹ ಜಿ ಸುರೇಶ್ ಅವರು ಏಪ್ರಿಲ್ 15 ಕಳೆದ ವರ್ಷ ಏಪ್ರಿಲ್ 15ರಂದು ದೈಹಿಕವಾಗಿ ಭೌತಿಕವಾಗಿ ನಮ್ಮನ್ನ ಅಗಲಿದ್ದಾರೆ. ಸುರೇಶ್ ಅವರ ಆಪ್ತ ಮಿತ್ರ ವೀರ ಹನುಮಾನ್ ಸರ್ ಅವರು ಅವರ ಸಂಘಟನೆ ಬಗ್ಗೆ, ಅವರ ಬದುಕಿನ ಬಗ್ಗೆ, ವಿಶೇಷವಾಗಿ ಶೈಕ್ಷಣಿಕ ಸೇವೆ, ಅವರ ಸುರ್ಗಿ ಸಾಂಸ್ಕೃತಿಕ ಬಳಗದಿಂದ ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು, ಯಾವ ರೀತಿ ಅವರ ಜೀವನವನ್ನು ಬಾಳಿದ್ರು ಅಂತಂದು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕವೇ ಆತ್ಮಬಂಧು ಅಂತಂದು. ಆತ್ಮಬಂಧು ಈ ಪುಸ್ತಕ ಲೋಕಾರ್ಪಣೆ ಕುರಿತಾಗಿದೆ. ವಿಶೇಷವಾಗಿ ಜಿ ಸುರೇಶ್ ಅವರು ಪ್ರತಿಷ್ಠಾನ ಮಾಡಿಕೊಂಡು ಈಗಾಗಲೇ ಮಲೆಬಾದ್ ಶಾಲೆಯಲ್ಲಿ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ಸಾಮಗ್ರಿಗಳನ್ನು ನೀಡಲಾಗಿದೆ. ಗೈಡ್ ಆಗಿರ್ಬೋದು, ಪರೀಕ್ಷಾ ಕಾರ್ಡ್ಗಳನ್ನು, ಪುಸ್ತಕಗಳನ್ನು ನೀಡಲಾಗಿದೆ. ಇನ್ನು ಈ ಪುಸ್ತಕದ ಕಾರ್ಯಕ್ರಮದ ಕುರಿತಾಗಿ ಹೇಳಬೇಕಾದ್ರೆ, ಜಿ ಸುರೇಶ್ ಪ್ರತಿಷ್ಠಾನ ರಾಯಚೂರು ಇದರ ಒಂದು ಬ್ಯಾನರ್ ಅಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀ ವೀರಹನುಮಾನ್ ಅವರು ಆತ್ಮಬಂಧು ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಇದು 2 ಜೀವ 1 ಕಥಾನಕ ಅಂತ ಒಂದು ಟ್ಯಾಗ್ಲೈನ್ ಅನ್ನ ಹೊಂದಿದೆ. ಕಾರ್ಯಕ್ರಮ 10ನೇ ತಾರೀಕು, ಇದೇ 10ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶ್ರೀ NS ಬೋಸರಾಜ್ ಸರ್ ಅವರು ಮಾಡಲಿದ್ದಾರೆ. ಇವರೆಲ್ಲ ಒಂದು ಆಪ್ತ ಬಳಗ, ಒಡನಾಡಿಗಳಾದ್ದರಿಂದ ಈ ಮಂತ್ರಿಗಳ ಹೆಸರನ್ನ ಹಾಕಲಾಗಿದೆ. ಇನ್ನು ಕೃತಿ ಲೋಕಾರ್ಪಣೆಯನ್ನ ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ ಅವರು, ಮಾಜಿ ಸಚಿವರು, ಇವರು ಕೃತಿ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಶ್ರೀ ಕುಮಾರ್ ಬಂಗಾರಪ್ಪ ಅವರು ಸಹ ಜಿ ಸುರೇಶ್ ಅವರ ಒಡನಾಡಿಗಳಾಗಿದ್ದು, ಅವರ ಹಬ್ಬ ಕಾಲದಿಂದಲೂ ಒಡನಾಡಿಗಳಾಗಿದ್ದು ಅಂತ ಹೇಳ್ಬೋದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಶ್ರೀ ಪಾರಸ್ಮಲ್ ಸುಕಾಣಿ ಸಾಹೇಬರು, ಅಧ್ಯಕ್ಷರು ತಾರಾನಾಥ ಶಿಕ್ಷಣ ಸಂಸ್ಥೆ, ಇವರು ವಹಿಸಲಿದ್ದಾರೆ. ಕೃತಿ ಕುರಿತಾಗಿ ಸಾಹಿತಿಗಳು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂತಹ
ಶ್ರೀ ಮಾಂತೇಶ್ ಮಸ್ಕಿ ಸರ್ ಅವರು ಕೃತಿ ಕುರಿತಾಗಿ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಗಾಂಧಿ ಚೌಕಿನ ಹನುಮಾನ್ ದೇವಸ್ಥಾನದ ಬ್ರಹ್ಮಶ್ರೀ ಪವನಾಚಾರ್ಯ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀ ರಾಮಣ್ಣ ಹೋಳೆ ಸರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾಗಿ ಕೃತಿ ಲೇಖಕರು ಆದಂತಹ ಶ್ರೀ ವೀರಮನ್ ಸರ್ ಅವರು ಸಾಹಿತಿಗಳು ಇವರು ಉಪಸ್ಥಿತಿಯನ್ನು ನೀಡಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಸದಸ್ಯರುಗಳಾದ ಮಲ್ಕಪ್ಪ ಪಾಟೀಲ್, ಬಸವರಾಜ್, ರಾಜೇಶ್ ಮಡಿವಾಳ್, ಅಜಯ್, ಮುನಿಸ್ವಾಮಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಜನವರಿ 29ರಿಂದ 3 ದಿನಗಳ ಜಿಲ್ಲಾ ಉತ್ಸವ. ಪ್ರತಿಯೊಬ್ಬರ ಸಹಕಾರ ಸಹಭಾಗಿತ್ವ ವಹಿಸಿಕೊಳ್ಳಿ. ಡಿಸಿ ನಿತೀಶ್. ಜಿಲ್ಲಾ ಉತ್ಸವದ ಅಂಗವಾಗಿ ಸರ್ಕಾರಿ ನೌಕರರ ಸಂಘದಿಂದ ಕ್ರೀಡಾಕೂಟ. ಸಾಂಸ್ಕೃತಿಕ ಸ್ಪರ್ಧೆಗೆ ಎಡಿಸಿ ಶಿವಾನಂದ್ ಭಜಂತ್ರಿ ಚಾಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ರಾಜ್ಯ ಸರ್ಕಾರದಿಂದ ಗೊಂದಲ. ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ. ರವೀಂದ್ರ ಜಾಲ್ದಾರ್ ಆರೋಪ. ಕಾರವಾರದಲ್ಲಿ ಬಿಸಿಯೂಟ ಕಾರ್ಯಕರ್ತೆ ಕೊಲೆ. ಪ್ರಚೋದಿಸಿದವರ ಬಂಧನಕ್ಕೆ ಆಗ್ರಹಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಜನವರಿ 14ರಂದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ. ಭಾವಚಿತ್ರದ ಮೆರವಣಿಗೆ. ಪ್ರತಿಭಾ ಪುರಸ್ಕಾರ ನಾರಾಯಣಸ್ವಾಮಿ. ಮತ್ತು ಜನವರಿ 10ರಂದು ಜಿ ಸುರೇಶ್ ಪ್ರತಿಷ್ಠಾನದಿಂದ ವೀರ ಹನುಮಾನ್ ರಚಿಸಿದ ಆತ್ಮಬಂಧು ಕೃತಿ ಲೋಕಾರ್ಪಣೆ. ಈರಣ್ಣ ಬೆಂಗಾಲಿ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ಮುಕ್ತಾಯಿತು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ವಂದನೆಗಳು.